ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಅವರು ಗುರುದತ್ ರಾಜ್ ಅಂತ ಹೇಳಿ ಮೂಲತಃ ಹಾಸನದವರು. ಅವರು 1996ನೇ ಇಸ್ವಿಯಿಂದ ಅಮೆರಿಕದಲ್ಲಿ ಕೆಲಸದಲ್ಲಿದ್ದಾರೆ ಮತ್ತು ಹಾಸನ್ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾರೆ. ಅವರು ಆಗಾಗ ಬಂದು ಕೂಡ ಹೋಗ್ತಿರ್ತಾರೆ ಮತ್ತು ನಮ್ಮ ವಿಶ್ವಪಥ ಬಳಗದ ಒಬ್ಬ ಸದಸ್ಯರು ಅವರು. ನಾವಿವತ್ತು ಒಂದು ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಒಂದು ಹದಗೆಡ್ತಾ ಇದೆಯಲ್ಲ, ಅದು ಆ ಒಂದು ವಿಚಾರದ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿ ಗುರುದತ್ ಅವರನ್ನ ನಮ್ಮ ಸ್ಟುಡಿಯೋಕ್ಕೆ ಆಹ್ವಾನಿಸಿದ್ವಿ. ಅವ್ರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ನಮಸ್ತೆ ಗುರು. ಸಂತೋಷ, ಬಹಳ ಸಂತೋಷ ನಿಮ್ಮ ಹತ್ರ ಮಾತಾಡೋದಕ್ಕೆ. ಈಗ ಗುರು, ಮುಖ್ಯವಾಗಿ ಇತ್ತೀಚೆಗೆ ಅದು ಭಾರತಕ್ಕೆ ಅಮೆರಿಕಾದವರು ಟ್ರಾಫಿಕ್ ಜಾಸ್ತಿ ಮೊನ್ನೆ 27ನೇ ತಾರೀಕಿಂದ ಜಾರಿಗೆ ಬಂದಿದೆ. ದೊಡ್ಡ ಅಲ್ಲೋಲ ಕಲ್ಲೋಲ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ತುಂಬಾ ಜನ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ರಾಜತಾಂತ್ರಿಕ ವಲಯದಲ್ಲಿ ಬಹಳ ದೊಡ್ಡ ಪ್ರತಿಕ್ರಿಯೆಯನ್ನು ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ನೀವು ಏನು ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಗುರು? ಖಂಡಿತ ಇದು ತುಂಬಾ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂದ್ರೆ ಟ್ರಂಪ್ ಬಂದ್ಮೇಲೆ ಈ ಟ್ಯಾರಿಫ್ ಅನ್ನೋದು ಒಂದು ದೊಡ್ಡ ಇಶ್ಯೂ ಆಗಿ ಶುರುವಾಯ್ತು. ಇದು ಏನ್ ಮಾಡ್ತಾ ಇದೆ, ಟ್ರಂಪ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಟ್ಯಾರಿಫ್ ಅನ್ನ ಇದನ್ನ ಯೂಸ್ ಮಾಡಿಕೊಂಡು ಎಲ್ಲಾ ದೇಶಗಳಿಗೂ ವಾಣಿಜ್ಯ ಏನಿದೆ ಟ್ರೇಡಿಂಗು, ಅದನ್ನ ಸಮತೋಲ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಇಂಬ್ಯಾಲೆನ್ಸ್ ಆಗಿತ್ತು ಅಂತ. ಅಂದ್ರೆ ಅಮೆರಿಕಾದವರು ಎಲ್ಲಾ ಕಡೆಯಿಂದ ತರಿಸ್ಕೊತಾ ಇದ್ರು ಸಾಮಾನ. ನಮ್ ಸಾಮಾನು ಎಲ್ಲೂ ಹೋಗ್ತಾ ಇರಲಿಲ್ಲ, ಜಾಸ್ತಿ ಖರ್ಚಾಗ್ತಾ ಇರ್ಲಿಲ್ಲ ಅಂದ್ರೆ ಎಲ್ಲಾ ಕಡೆ ಹೋಗ್ತಾ ಇತ್ತು. ಬೇರೆಯವರೆಲ್ಲ ಟ್ಯಾಕ್ಸ್ ಜಾಸ್ತಿ ಹಾಕೋರು. ನೀವು ಅದನ್ನೆಲ್ಲ ತೆಗಿಬೇಕು. ನಮ್ ಸಾಮಾನನ್ನು ನಿಮ್ದನ್ನ ನಾವು ಹೇಗೆ ನಾವು ಕಮ್ಮಿ ಟ್ಯಾಕ್ಸ್ ಅಲ್ಲಿ ತರಿಸ್ಕೊತಾ ಇದ್ವಿ, ನೀವು ಅದೇ ತರ ಬಿಡ್ಬೇಕು, ಇಲ್ಲ ಅಂದ್ರೆ ನಿಮ್ಗೆಲ್ಲ ಟ್ಯಾಕ್ಸ್ ಹಾಕ್ತಿವಿ ಅಂತ ಶುರುವಾಯ್ತದು. ಆಮೇಲೆ ಇದನ್ನ ಈ ಒಂದು ಟ್ಯಾರಿಫ್ ಅನ್ನೋದನ್ನ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಆಯುಧ ತರ ಯೂಸ್ ಮಾಡ್ತಾ ಇದೆ ನೆಗೋಷಿಯೇಟ್ ಮಾಡ್ಕೊಳಕ್ಕೆ. ಅವ್ರಿಗೆ ಆ ದೇಶದಿಂದ ಏನ್ ಬೇಕು ಅದನ್ನ ನೆಗೋಷಿಯೇಟ್ ಮಾಡಕ್ಕೆ ಈ ಟ್ರಂಪ್ ಸರ್ಕಾರ ಅದನ್ನ ಒಂದು ಆಯುಧ ತರ ಯೂಸ್ ಮಾಡ್ಕೊತಾ ಇದೆ. ಇಲ್ಲಿ ಇಂಡಿಯಾದ ಜೊತೆ ಟ್ರೇಡು ಆಮೇಲೆ ಸಂಬಂಧ ಎಲ್ಲ ಚೆನ್ನಾಗೇ ಇದೆ, ಚೆನ್ನಾಗೇ ಇತ್ತು. ನನಗೆ ಈಗಲೂ ಮುರಿದೋಗಿಲ್ಲ ಅದು. ಇಟ್ಸ್ ಅ ಸೆಟ್ ಬ್ಯಾಕ್ ಅಷ್ಟೇನೆ. ತುಂಬಾ ದಿವಸದಿಂದ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜತಾಂತ್ರಿಕದಲ್ಲಿ ಇದು ಬಿದ್ದೋಗಿದೆ. ಯಾವ್ದು ಕಾರಣಕ್ಕೆ ಇದು ಬಿದ್ದೋಗಿದೆ ಅಂತ ಬಹಳ ಕಷ್ಟಕರವಾಗಿ ಇದೆ ಇದು ಕಂಡುಹಿಡಿಯೋದಕ್ಕೆ. ಅವರು ರಷ್ಯನ್ ಆಯಿಲ್ ಅಂತಾರೆ, ಇನ್ನೊಂದ್ಸಲ ಬೇರೆ ಇನ್ನೇನೋ ಹೇಳ್ತಾರೆ. ಆದ್ರೆ ಯಾವ ವಿಷಯಕ್ಕೆ ಬಿದ್ದೋಗಿದೆ ಅಂತ ಗೊತ್ತಿಲ್ಲ, ಬಟ್ ರಾಜತಾಂತ್ರಿಕ ಇದು ಮಾತ್ರ ಬಿದ್ದೋಗಿದೆ. ಅದರಿಂದ ಇದು ಟ್ಯಾರಿಫ್ ಹೊಡ್ತಾ ಬೀಳ್ತಾ ಇದೆ. ಟ್ಯಾರಿಫ್ ಇಂಡಿಯಾ ದೇಶಕ್ಕೊಂದೇ ಅಲ್ಲ, ಎಲ್ಲಾ ಕಡೆಗೂ ಫಸ್ಟ್ ಮೆಕ್ಸಿಕೋಗೆ, ಕೆನಡಾಗೆ, ಬ್ರೆಜಿಲ್ಗೆ, ಎಲ್ಲಾ ಕಡೆಗೂ 50, 100, 70, 125 ಹಿಂಗೆಲ್ಲ ಟ್ರಂಪ್ ಸರ್ಕಾರ ಹಾಕಿತ್ತು. ಹಾಕಾದ್ಮೇಲೆ ಏನು ಆಯ್ತು, ಎಲ್ಲರ ಹತ್ರ ನೆಗೋಷಿಯೇಟ್ ಮಾಡ್ಕತ್ತು. ನೀವು ಬನ್ನಿ, ಮಾತುಕತೆಗೆ ಬನ್ನಿ, ನಾವು ಕೂತ್ಕೊಂಡು ಮಾತಾಡೋಣ, ನಮ್ದಕ್ಕೆ ಎಷ್ಟು ಹಾಕ್ತೀರಾ ಹೇಳಿ, ನಿಮ್ದು ಸಾಮಾನುಗಳಿಗೆ ನಾವು ಯಾವ ತರ ಟ್ಯಾರಿಫ್ ಹಾಕ್ತೀವಿ, ಅದೆಲ್ಲ ಮಾತುಕತೆಯಿಂದ ಎಲ್ಲ ಒಂದೊಂದಾಗಿ ಸೆಟ್ಲ್ ಮಾಡ್ಕೊಂಡ್ ಬಂದ್ವು ದೇಶಗಳು. ಆದ್ರೆ ಇಂಡಿಯಾ ಮಾತುಕತೆಗೆ ಬಂದಾಗ ಏನು ಮಾತುಕತೆ ಬಿದ್ದೋಗಿದೆ ಅಷ್ಟೇ. ಮಾತುಕತೆ ಬಿದ್ದೋಗಿ ಟ್ರಂಪ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಟ್ರಂಪ್ ಹೇಳ್ತಾ ಇರೋದು, ನೀವು ರಷ್ಯಾದಿಂದ ಆಯಿಲ್ ತರಿಸ್ಕೊತಾ ಇದ್ದೀರಾ. ರಷ್ಯಾ ಒಂದು ವಾರ್ ಮಾಡ್ತಾ ಇರೋ ದೇಶ, ಯುಕ್ರೇನ್ ಮೇಲೆ ವಾರ್ ಮಾಡ್ತಾ ಇದೆ. ಅವರು ವಾರ್ ಮಾಡೋದಕ್ಕೆ ಅವರಿಗೆ ದುಡ್ಡು ಬೇಕು. ಅವರು ಆಯಿಲ್ ಮಾರಿ ದುಡ್ಡು ಸಂಪಾದನೆ ಮಾಡಿ ಆ ಬಂದಿದ್ದ ದುಡ್ಡಲ್ಲಿ ಅವರು ವಾರ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇಂಡೈರೆಕ್ಟ್ಲಿ ರಷ್ಯಾ ವಾರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾಕಂದ್ರೆ ನೀವು ಆಯಿಲ್ ತಗೋತಾ ಇದ್ದೀರಾ ಅಂತ ಒಂದು ಇದರಲ್ಲಿ ಅವರು ಇದು ಮಾಡಿದ್ದಾರೆ. ಆದ್ರೆ ಅದೇ ಕಾರಣನೋ ಅದ್ರ ಹಿಂದೆ ಬೇರೆ ಕೆಲವು ಕಾರಣ ಇದೆಯಾ, ಅದನ್ನ ಡೀಪ್ ಆಗಿ ಹೋದ್ರೆ ಗೊತ್ತಿಲ್ಲ. ಈಗ ಅದೇನು ನಮ್ಮ ಭಾರತದ ವಿದೇಶಾಂಗ ಮಂತ್ರಿಯವರು ಜೈಶಂಕರ್ ಅವರು ಮಾತುಕತೆ ಆಡೋ ಸಂದರ್ಭದಲ್ಲಿ ತುಂಬಾ ಅವ್ರು ಏನೇನೋ ಷರತ್ತುಗಳನ್ನ ಹಾಕ್ತಾರೆ, ನನಗೆ ಒಪ್ಪಕ್ಕಾಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಟ್ರಂಪ್ಗೆ ಎದುರುಗಡೆನೆ. ಅವರು ಇದೇ ತರದ ವಿಚಾರ, ಈ ಇರಾನ್ ವಿಚಾರಕ್ಕೆ ಮತ್ತು
ರಷ್ಯಾ ವಿಚಾರಕ್ಕೆ ಕೆಲವು ಷರತ್ತುಗಳನ್ನೆಲ್ಲ ಹಾಕಿ ಮಾತಾಡ್ತಿರೋ ಸಂದರ್ಭಕ್ಕೆ ನಾವು ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಒಪ್ಪಕ್ಕಾಗಲ್ಲ ಅಂತ ಹೇಳಿ ಜೈಶಂಕರ್ ಅವರು ಮಾತಾಡಿದ್ರು. ಅಲ್ಲಿ ಬ್ರೇಕ್ ಆದದ್ದು ಎಲ್ಲ ಕಡೆ ಒಂದು ವ್ಯಕ್ತಿಯಿಂದ ಬ್ರೇಕ್ ಆಯ್ತು, ಸಂಬಂಧ ಆಯ್ತು, ಇದು ಬ್ರೇಕ್ ಆಗ್ಲಿಕ್ಕೆ ಮುಖ್ಯ ಕಾರಣ ಆಯ್ತು ಅನ್ನೋ ತರ ಬಹಳ ಕಡೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತದೆ. ತುಂಬಾ ಜನ ವ್ಯಕ್ತಿಗಳಾದ್ರೆ ಮಾತಾಡಿದ್ದಾರೆ. ಇದು ನಿಮಗೇನಾದ್ರೂ ಈ ಬಗ್ಗೆ ಏನು ಮಾಹಿತಿ ಇದೆ? ಆ, ನನಗೆ ಹೇಳೋ ಪ್ರಕಾರ ಒಂದು ವ್ಯಕ್ತಿಯಿಂದ ಆಗಿಲ್ಲ ಇದು. ಆ, ಸರ್ಕಾರ, ಎರಡು ಸರ್ಕಾರಗಳ ಮಧ್ಯೆ ಆಗಬೇಕಾದ ಮಾತುಕತೆ. ಕೊನೆಗೆ ಮಾತುಕತೆ ಏನೇ ಎರಡು ವಿದೇಶಾಂಗ ಸಚಿವ ಇರ್ಬೋದು ಅಥವಾ ಇನ್ನೊಬ್ಬ ಸೆಕ್ರೆಟರಿ ಇರ್ಬೋದು, ಯಾರೋ ಮಾತಾಡಿದ್ರು ಕೊನೆಗೆ ಟ್ರಂಪ್ ಮತ್ತು ಮೋದಿ ಫೋನ್ ಇಟ್ಕೊಂಡು ಮಾತಾಡಿದ್ರೆ ಇದು ಸಾಲ್ವ್ ಆಗೋದು. ಅವರೆಲ್ಲ ಮಾತಾಡ್ಬೋದು, ನೆಗೋಸಿಯೇಷನ್ ಏನಕ್ಕೆ ಅಂದ್ರೆ ಅವರೆಲ್ಲ ಅಫಿಷಿಯಲಿ ನೆಗೋಸಿಯೇಷನ್ ಡೀಟೇಲ್ಸ್ ವರ್ಕೌಟ್ ಮಾಡ್ತಾರೆ. ನೀವು ಆಮೇಲೆ ಡೀಟೇಲ್ಸ್ ಫೈನಲ್ ಕೊನೆಗೆ ಆಯ್ತು ಇದೆಲ್ಲ ಡೀಟೇಲ್ಸ್ ಆಗಿದೆ, ಇದ್ರಲ್ಲಿ ಏನ್ ನೆಗೋಸಿಯೇಷನ್ ಮಾಡೋದು ನಾವು ಮಾತಾಡ್ಕೋಬಹುದು. ಜೈಶಂಕರ್ ಹೇಳಿರ್ಬೋದು, ಬಟ್ ಅದು ಒಂದೇ ಕಾರಣದಿಂದ ಮುರಿದು ಬಿತ್ತು ಮಾತುಕತೆ ಅಂತ ಹೇಳಕ್ಕಾಗಲ್ಲ. ಖಂಡಿತ ಅಮೆರಿಕ ಷರತ್ತುಗಳು ಹಾಕಿರುತ್ತೆ, ಯಾಕಂದ್ರೆ ಇವ್ರು ಏನೋ ನೆಗೋಷಿಯೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಷರತ್ತುಗಳು ಹಾಕಿರುತ್ತೆ. ಆದ್ರೆ ಇಂಡಿಯಾನು ಅಷ್ಟೇ, ನಾವು ಎಲ್ಲಾ ಷರತ್ತನ್ನು ಒಪ್ಕೊಳಕ್ ಆಗೋದಿಲ್ಲ. ಕೆಲವು ನೋಡಿ ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ಅನುಕೂಲ ಆಗುತ್ತೆ ಅದು ಒಪ್ಕೊಂಡು ಮಾಡ್ಬೇಕು. ಇದು ಒಂದ್ ಏನಪ್ಪಾ ಅಂದ್ರೆ, ಇದು ಯಾವುದುವೆ ಬೈದಾಡೋದ್ರಿಂದ, ಈ ತರ ಮೀಡಿಯಾದಲ್ಲಿ ಹೋಗಿ ಮಾತಾಡೋದ್ರಿಂದ, ಆಮೇಲೆ ಹೀಯಾಳ್ಸೋದ್ರಿಂದ, ಟ್ರಂಪ್ನ ಹೀಯಾಳ್ಸೋದಾಗ್ಲಿ ಅಥವಾ ಇನ್ನೊಬ್ಬನ ಹೀಯಾಳ್ಸೋದಾಗ್ಲಿ, ಇವರು ಮೋದಿನ ಹೀಯಾಳ್ಸಿ ಯಾವ್ದ್ರಿಂದಲೂ ಇದು ಸಾಲ್ವ್ ಆಗಲ್ಲ ಪ್ರಾಬ್ಲಮ್. ಈ ತರ ನಾವೇ ದೊಡ್ಡವರು, ನಾವು ಕೂತ್ಕೊಂಡಿರ್ತೀವಿ, ನೀವು ಬನ್ನಿ, ಇದೆಲ್ಲ ಸಣ್ಣ ಮಕ್ಕಳು ಆಟ ಅಂದಂಗ ಆಡಿದ್ವಿ. ದೇಶ ನಡೆಸೋ ಆಟನ ಇದು. ನಾವು ನಿಮ್ಮ ಹತ್ರ ಮಾತಾಡಲ್ಲ, ನಮ್ಗೆ ಇದಿಲ್ವಾ, ಇದೆಲ್ಲ ಒಂಥರ ಸಣ್ಣ ಮಕ್ಕಳುಗಳ ಆಟ ಅನ್ಸುತ್ತೆ ನನಗೆ. ಇದನ್ನೆಲ್ಲ ಬಿಟ್ಬಿಡ್ಬೇಕು. ಒಂದು ದೇಶದ ಹಿತಶಕ್ತಿ ನೋಡ್ಬೇಕು ಅಂದಾಗ ವ್ಯಕ್ತಿತ್ವ, ನಾನ್ ದೊಡ್ಡವನು, ನೀನ್ ಚಿಕ್ಕವನು, ನೀನ್ ನನ್ಗೇನ್ ಹೇಳೋದು, ನಿನ್ ಮಾತು ನಾನು ಕೇಳಲ್ಲ, ನನ್ ಮುಂದೆ ನೀನ್ ಇದ್ ಮಾಡಬಾರ್ದು, ನೀನ್ ನಂಗೆ ಅವೆಲ್ಲ ಆ ಥರದ್ದೆಲ್ಲ ಯಾವ್ದನ್ನು ಇಟ್ಕೊಂಡ್ರೆ ದೇಶ ನಡ್ಸಕ್ಕಾಗಲ್ಲ. ಸೊ ದೇಶ ಇಸ್ ಬಿಯಾಂಡ್ ಆಲ್ ದೋಸ್ ಥಿಂಗ್ಸ್. ಒಬ್ಬ ವ್ಯಕ್ತಿತ್ವಕ್ಕಿಂತ ಮುಂದಿದೆ. ಅದನ್ನೆಲ್ಲ ಬಿಟ್ಟು ಮಾಡ್ಬೇಕು, ಅದನ್ನ ಬಿಟ್ಟು ಮಾಡ್ತಾ ಇಲ್ಲ. ಟ್ರಂಪು ಅಷ್ಟೇನೆ, ಇವರು ಅಷ್ಟೇ, ಏನು ಇಬ್ರು. ಈ ಮೋದಿ ಅವರು 4-5 ಬಾರಿ ನೀವು ಕರೆ ಮಾಡಿದ್ರು ಕೂಡ ಸ್ವೀಕರಿಸಲಿಲ್ಲ ಅನ್ನೋ ತರ ಒಂದೊಂದು ಪ್ರಚಾರ ಶುರು ಆಗಿದೆ ಈಗ 2-3 ದಿವಸದಿಂದ. ಟ್ರಂಪ್ ಅವರು 5 ಸಲ ಕರೆ ಮಾಡಿದ್ರು, ಅದನ್ನ ಸ್ವೀಕರಿಸಿಲ್ಲ ಮೋದಿ ಅವರು ಅಂತ ಹೇಳಿ ಅದು ಕೂಡ ಒಂದು ದೊಡ್ಡ ಪ್ರಚಾರ ಆಗ್ತಾ ಇದೆ. ಅದು ಅದ್ರ ಬಗ್ಗೆ ಏನಾದ್ರು ಇರ್ಬಹುದು. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಇರ್ಬಹುದು, ಅಥವಾ ಮೋದಿ ಡೈರೆಕ್ಟ್ ಆಗಿ ಮಾಡಿಲ್ದಲೇ ಇರ್ಬಹುದು. ಟ್ರಂಪ್ ಆಫೀಸಿಂದ ಇಂಡಿಯಾ ಆಫೀಸಿಗೆ ಯಾರಿಗೋ ರೀಚ್ ಮಾಡಕ್ ಟ್ರೈ ಮಾಡಿರ್ತಾರೆ, ನೋಡಿ ನೀವು ಮಾತುಕತೆಗೆ ಬನ್ನಿ ಅದು ಇದು ಅಂತ ನಡೆದಿರ್ಬೋದು, ಮಾಡಿರ್ಬೋದು. ಬಟ್ ಅದೆಲ್ಲ ಒಂದು ಈಗೋ ಇಟ್ಕೊಂಡು ನಾವು ಕೆಲಸ ಮಾಡೋದಕ್ಕಾಗಲ್ಲ. ನೋಡಿ ಟ್ರಂಪ್ ಮಾಡ್ತಾ ಇದ್ದಾನೆ, ನಾವೆಷ್ಟು ದೊಡ್ಡವರು, ಇದೆಲ್ಲ ನಡೆಯೋದಿಲ್ಲ. ಒಂದಂತೂ ಸತ್ಯ ಅದು, ಏನು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವಿಚಾರದಲ್ಲಿ ಈಗ ಮೋದಿಯವರು ಆರಂಭದಲ್ಲಿ ಇದು ಯುದ್ಧದ ಕಾಲವಲ್ಲ ಅಂತ ಹೇಳಿ ಹೇಳಿದ್ರು. ಅದು ಅದರ ಮಧ್ಯದಲ್ಲಿ ನಿಂತು ಮಾತಾಡುವಂತ ಕೆಲಸವನ್ನ ಮಾಡ್ತಾ ಬಂದಿದ್ರು. ಅದು ಬಹಳ ಒಳ್ಳೆಯ ಇದು ಅಂತ ನಾವು ಕೂಡ ಅನ್ಕೊಳ್ತಾ ಇದ್ವಿ. ಸ್ವಲ್ಪ ಒಂದು ಗಟ್ಟಿಯಾದ ನಿಲುವನ್ನ ತಗೊಂಡು ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಏನಾದ್ರೂ ಒಂದು ರಾಜತಾಂತ್ರಿಕ ಮಾರ್ಗನ ಹುಡುಕುವಂತ ಕೆಲಸನ ಕೂಡ ಬಹಳ ಸೀರಿಯಸ್ ಆಗಿ ಮಾಡಿದ್ರೆ ಅನುಕೂಲ ಆಗ್ತಾ ಇತ್ತು. ನಾವು ಈ ಒಂದು ಜಗಳದ ಮಧ್ಯೆ ನಾವು ಅಲ್ಲಿಂದ ಡೀಸೆಲ್ ಪೆಟ್ರೋಲ್ ಅನ್ನ ಕಡಿಮೆ ಬೆಲೆಗೆ ತರಿಸ್ಕೊಳ್ತೀವಿ, ನಮ್ಮ ದೇಶದ ಎಕಾನಮಿ ಮಾತ್ರ ನೋಡ್ತೀವಿ ಅಂತ ಹೇಳಿ ಹೇಳಕ್ ಹೊರಟುವಲ್ಲ, ಇದು ಸ್ವಲ್ಪ ಏನಾದ್ರು ತಪ್ಪಾಯ್ತು. ಯಾಕೆಂದ್ರೆ ಒಂದು ಅಮೆರಿಕ, ನಮ್ಗೆಲ್ಲ ಗೊತ್ತಿದೆ, ಅಮೆರಿಕ ಮತ್ತು ಯುರೋಪ್ ದೇಶಗಳೆಲ್ಲವೂ ಕೂಡ ಉಕ್ರೇನ್ ಬೆಂಬಲಿಸುವಂತ ಕೆಲಸ ಮಾಡ್ತೇವೆ. ನಾವು ಉಕ್ರೇನ್ ಪರನೂ ಅಲ್ಲ, ರಷ್ಯನ್ ಪರನೂ ಅಲ್ಲ. ನಾವೊಂದು ಗಟ್ಟಿಯಾದ ನಿಲುವನ್ನ, ಯುದ್ಧವನ್ನ ನಿಲ್ಲಿಸಲೇಬೇಕು ಅನ್ನತಕ್ಕ ಒಂದು ನಿಲುವು ತಾಳಿದ್ರೆ ಬಹುಶಃ ಹೆಚ್ಚು ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಖಂಡಿತ. ಏನಾಗುತ್ತೆ ಅಂದ್ರೆ, ಇಲ್ಲ ತಟಸ್ಥವಾಗಿರ್ಬೇಕು. ನಾವು ರಷ್ಯಾ ಪರನೂ ಇಲ್ಲ, ಯುಕ್ರೇನ್ ಪರನೂ ಇಲ್ಲ ಅಂತ. ಇದು ಮಾತಲ್ಲಿ ತಟಸ್ಥನ ತೋರಿಸಿ
ವ್ಯವಹಾರದಲ್ಲಿ ತಟಸ್ಥನ ತೋರಿಸದೇ ಇದ್ದಾಗ ಗೊತ್ತಾಗುತ್ತೆ. ನೀವು ಬರೀ ಮಾತಲ್ಲಿ ಹೇಳ್ಬಿಟ್ಟು ವ್ಯವಹಾರ ಮಧ್ಯದಲ್ಲಿ ತೋರಿಸ್ಲಿಲ್ಲ ಅಂದ್ರೆ ಗೊತ್ತಾಗಲ್ವೇ? ಸೊ ಅದು ಆಕ್ಚುಲಿ ಅವರು ರಷ್ಯಾದ ಮೇಲೆ ಈ ತರದೊಂದು ನಿರ್ಬಂಧಗಳನ್ನು ಹೇರುವಂತ ಪ್ರಯತ್ನ ಮಾಡ್ತಾರೆ. ಅವ್ರು ಯಾರು ಕೂಡ ವ್ಯಾಪಾರ ಸಂಬಂಧ ಮಾಡಬಾರ್ದು, ಬೇರೆ ಈಗ ಒಂದು ಯುದ್ಧ ಮಾಡ್ಬೇಕು, ಇಲ್ಲ ಈ ತರ ಆರ್ಥಿಕವಾದಂತ ದಿಗ್ಬಂಧನ ಹೇರುವಂತ ಕೆಲಸ ಮಾಡ್ತಾರೆ. ಆಮೇಲೆ ನಾನು ಇನ್ನೊಂದು ಕೇಳೋದು, ಈಗ ಎಷ್ಟೊಂದು ಆರ್ಥಿಕ ದಿಗ್ಬಂಧನೆ ಹೇರಬೇಕು, ಕರೆಕ್ಟ್. ಆದ್ರೆ ಎಷ್ಟೊಂದು ದೇಶಗಳು ಆ ದೇಶಗಳಲ್ಲಿ ನಡಿಬೇಕು. ಈಗ ಎಷ್ಟೊಂದು ಯುರೋಪಿಯನ್ ದೇಶಗಳಿವೆ. ಆ ದೇಶದಲ್ಲಿ ದೇಶ ನಡಿಬೇಕು, ಇಲ್ಲ ಅಂದ್ರೆ ದೇಶ ತಟಸ್ಥವಾಗೋಗ್ಬಿಡುತ್ತೆ ಅಂದಾಗ ಕೆಲವು ರಷ್ಯನ್ ಆಯಿಲ್ ರಷ್ಯನ್ ಗ್ಯಾಸ್ ತರಿಸ್ಕತಾರೆ. ಈಗ ಒಲೆನೇ ಉರಿಯಲ್ಲ, ರಷ್ಯಾದಿಂದ ಗ್ಯಾಸ್ ಬರ್ದ ಹೋದ್ರೆ ನಮ್ಮೂರಲ್ಲಿ ನಾಳೆ ದಿನ ಅಡ್ಗೆ ಮಾಡಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಮಾಡ್ಕೊಳ್ಳಿ. ಅಮೆರಿಕ ಏನ್ ಹೇಳ್ತಾ ಇದ್ರೆ ನಿಮ್ಗೆ ಅಂತ ಪರಿಸ್ಥಿತಿ ಇಲ್ಲ, ನೀವು ತರಿಸ್ಕೊಂಡು ಅದನ್ನ ಪ್ರಾಫಿಟ್ ಮಾಡ್ಕೊತಾ ಇದ್ದೀರಾ ಸುಮ್ನೆ. ನಿಮ್ಗೆ ನೀವ್ ಹೇಳಿ, ನನಗೆ ರಷ್ಯಾದಿಂದ ಗ್ಯಾಸ್ ಬರಲ್ಲ ಅಂದ್ರೆ ನಾಳೆ ದಿನ ನನ್ನ ದೇಶದಲ್ಲಿ ಎಲ್ಲ ಇದು ಲಾರಿಗಳು, ಟ್ರ್ಯಾಕ್ಟರ್ಗಳು, ಕಾರ್ಗಳೆಲ್ಲ ನಿಂತೋಗ್ಬಿಡುತ್ತೆ. ನಮ್ಗೆ ಅದು ಒಂದೇ, ಅದಿಲ್ದರೆ ನಮಗ್ ಬೇರೆ ದಾರಿನೇ ಇಲ್ಲ ಅಂದ್ರೆ ಅವ್ರು ಒಪ್ಕೋತಾರೆ. ಆದ್ರೆ ಅವ್ರು ಹೇಳೋದು ಅದಿಲ್ದರೆ ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇದೆ, ಆದ್ರೂ ನೀವು ಅದನ್ನ ತರಿಸ್ಕೊತಾ ಇದ್ದೀರಿ ಯಾಕೆಂದ್ರೆ ನಿಮ್ಗೆ ಅಲ್ಲಿ ದುಡ್ಡು ಆಗ್ತಾ ಇದೆ. ಇಲ್ಲ ಅದು ಅಲ್ಲಿ ಬರ್ತಾ ಇಲ್ಲ. ಇದೆ. ಈ ವಿಚಾರನ ನಾವು ನೋಡಿ, ರಷ್ಯಾ ಹೌದು ಮೊದಲಿಂದ ನಮ್ಮ ಒಂದು ಸ್ನೇಹಿತ ರಾಷ್ಟ್ರ, ಆದ್ರೆ ಉಕ್ರೇನ್ ಜೊತೆಗಿನ ಯುದ್ಧವನ್ನ ಯಾರು ಕೂಡ ಒಪ್ಪಕ್ ಸಾಧ್ಯ ಇಲ್ಲ. ಬಹಳ ಬಹಳ ಅಮಾನವೀಯವಾದಂತ ಕೆಲಸ ಆಗ್ತಾ ಇದೆ ನೋಡಿ. ಲಕ್ಷಾಂತರ ಉಕ್ರೇನ್ ಪ್ರಜೆಗಳು ಬೇರೆ ದೇಶದಲ್ಲಿ ಹೋಗಿ ಇರುವಂತ ಪರಿಸ್ಥಿತಿ, ಇದು ನಿರಂತರ ಆಕ್ರಮಣ ಪ್ರತಿನಿತ್ಯ ನೋಡಿ. ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಲ್ಲಿ ಮನೆಗಳಿಗಿರ್ಬೋದು, ಅಲ್ಲಿ ಜನರಿಗಿರ್ಬೋದು, ಆಸ್ಪತ್ರೆಗಳ ಮೇಲೆ ದಾಳಿ ಆಗುತ್ತೆ. ಇದನ್ನ ನಾವು ನೋಡ್ಕೊಂಡು ಇಲ್ಲ ನಮ್ಗೆ ಅವರಿಂದ ಆಯುಷ್ ಸಿಕ್ಕುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡೋದಿದೆಯಲ್ಲ, ಇದು ಗಟ್ಟಿಯಾದಂತ ಒಂದು ನಿರ್ಧಾರ ತಗೊಳ್ಳೋಣ. ಈಗ ಅಮೆರಿಕ ಯಾಕೆಂದ್ರೆ ಹೌದು, ಖಂಡಿತ ನೀವು ಅದು ಒಂದು ವಾರ ಇನ್ನೊಂದು ಇದು ಯಾವುದೋ ಒಂದ್ ಇಟ್ಕೊಂಡು ಅದು ಬಿಡಿ, ಯುಕ್ರೇನ್ ಇಟ್ಬಿಡೋಣ ಸೈಡಿಗೆ. ಬಟ್ ಈ ಒಂದು ಯಾವುದೋ ಒಂದು ಸಣ್ಣ ವ್ಯವಹಾರ ಇಟ್ಕೊಂಡು ಅದು ಇದು ಇಟ್ಕೊಂಡು ಇಂಡಿಯಾ ದೇಶ ಬೆಳವಣಿಗೆ ಆಗ್ಬೇಕು. 8, 9, 10% GDP ಹಂಗೆ ಮುಂದೆ ಹೋಗ್ಬೇಕು. ಬೆಳವಣಿಗೆ ಆಗ್ದಲೇ ಇದ್ರೆ ಇಂತಹ ದೊಡ್ಡ ದೇಶ, ದೊಡ್ಡ ಜನಸಂಖ್ಯೆಲಿರೋರದ್ದು ಅವರು ಮುಂದೆ ಮೇಲ್ ಬರೋದಕ್ಕೆ ಕಷ್ಟ ಆಗತ್ತೆ. ನೀವು ಎಲ್ಲಾರು ಚೆನ್ನಾಗಿ ಕೆಲಸದಲ್ಲಿ ಇರ್ಬೇಕು, ಒಳ್ಳೆ ಇದಾಗ್ಬೇಕು, ದೇಶ ಬೆಳಿಬೇಕು, ಎಲ್ಲಾರ್ದು ಸಂಪಾದನೆ ಜಾಸ್ತಿ ಆಗ್ಬೇಕು, ನಮ್ಮಲ್ಲಿ ಇದೆಲ್ಲ ಆಗ್ಬೇಕು ಅಂದಾಗ 8, 9, 10% GDP ಬೆಳಿಬೇಕು. ಈ ತರ ನೀವು ಬೆಳಿಬೇಕು ಅಂದಾಗ ಪ್ರಪಂಚದ ನಂಬರ್ 1 GDP ಇರೋ ಅಂತ ದೇಶ, ವಸ್ತುಗಳನ್ನ ಖರೀದಿ ಮಾಡೋ ದೇಶ, ಹಣದಕ್ಕೆ ಕೆಪಾಸಿಟಿ ಇರೋಂಥ ದೇಶ, 28-30 ಟ್ರಿಲಿಯನ್ ಡಾಲರ್ ಪರ್ಚೇಸಿಂಗ್ ಪವರ್ ಇರೋ ದೇಶ, ಆ ದೇಶದ ಜೊತೆ ನೀವು ಗುದ್ದಾಡ್ಕೊಂಡು ಯಾವ ರೀತಿ ಬೆಳಿಬಹುದು? ನಾನು ಹೇಳೋದೇನು ಗೊತ್ತಾ, ನೀವು ಟ್ಯಾರಿಫ್ ಹಾಕೋದ್ರಿಂದ ಇಂಡಿಯಾ ದೇಶ ಏನು ಕುಂಠಿತವಾಗಲ್ಲ, ಆದ್ರೆ ಬೆಳವಣಿಗೆ ಖಂಡಿತ ಕಮ್ಮಿ ಆಗುತ್ತೆ. ಹೇಳ್ತೀನಿ ಕೇಳಿ, ನೀವು ಬೆಳವಣಿಗೆ ಕಮ್ಮಿ ಆಗಲ್ಲ ಅನ್ನೋದು ಅದು ಕನಸು ಕಾಣ್ಲೇಬೇಡಿ. ಬೆಳವಣಿಗೆ ಖಂಡಿತ ಕಮ್ಮಿ ಆಗುತ್ತೆ. ಸೂರತ್ತಿನ ವಜ್ರದ ವ್ಯಾಪಾರಿಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ನಮ್ಮ ಇದು ಟೆಕ್ಸ್ಟೈಲ್ ವಿಚಾರದಲ್ಲೂ ಕೂಡ ಇದಾಗ್ತಾ ಇದೆ. ಮತ್ತು ನಮ್ಮ ಮ್ಯಾರೇಜ್ ಪ್ರಾಡಕ್ಟ್, ವಿಶೇಷವಾಗಿ ಸೀಗಡಿ ಈ ತರದೆಲ್ಲ ಉತ್ಪತ್ತಿಗಳಿಗೆಲ್ಲ ಬಹಳ ಅವರೆಲ್ಲ ಉತ್ಪಾದಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ಅಮೆರಿಕ ಖಂಡಿತ ಆಗುತ್ತೆ. ನಾನು ಒಂದ್ ಹೇಳ್ತೀನಿ ಕೇಳಿ, ಹಾಸನದಲ್ಲೇನೆ 2-3 ಬಟ್ಟೆ ಫ್ಯಾಕ್ಟ್ರಿಗಳಿದೆ ನನಗೆ ಗೊತ್ತಿರೋ ಪ್ರಕಾರ. ಅವ್ರ ಮೇನ್ ಸಪ್ಲೈ ಮಾಡೋದು, ಅವರು ಟವಲ್ಲು, ಬೆಡ್ಶೀಟು, ಆಮೇಲೆ ಈ ತರದ್ದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅಮೇರಿಕದ ಹೋಟೆಲ್ ಉದ್ಯಮ, ಅಮೇರಿಕದ ಇದಕ್ಕೆ ಸಪ್ಲೈ ಮಾಡ್ತಾರೆ. ಅವರು ಎಷ್ಟು ತಿಂಗಳಿಗೆ ಎಷ್ಟೋ 1000 ಕೋಟಿಯಷ್ಟು ಕಳಿಸ್ತಾರೆ. ಇವ್ರೇನ್ ಮಾಡ್ತಾರೆ, ಇವಾಗ ಅವರಿಗೆ 10 ರೂಪಾಯಿ ಸಿಗ್ತಾ ಇದ್ದ ಟವಲ್ಲು 20 ರೂಪಾಯಿ ಆದ್ರೆ ಇವ್ರೇನ್ ಮಾಡ್ತಾರೆ, ಅಯ್ಯೋ 20 ರೂಪಾಯಿ ಕೊಡೋಕ್ಕಾಗಲ್ಲಪ್ಪ, ನಮ್ಗೆ ಕಷ್ಟ ಆಗುತ್ತೆ. ಈಗ ಅಲ್ಲಿರೋದು ಯಾವ್ದೋ ಫ್ಯಾಕ್ಟ್ರಿ, ಅವನು ಕಮ್ಮಿ ಪ್ರಾಫಿಟಿಗೆ ಮಾರ್ಬೇಕು, ಅವನಿಗೆ ಪ್ರಾಫಿಟ್ ಲಾಸ್ ಆಗುತ್ತೆ. ಇಲ್ಲ ಇವ್ರೇನ್ ಮಾಡ್ತಾರೆ, ನಿಂಗೆ ಅಷ್ಟು ಕೊಡಕ್ಕಾಗಲ್ಲ ಬಿಡಪ್ಪ, ನಾನು ವಿಯೆಟ್ನಾಮಲ್ಲೋ ಚೈನಾದಲ್ಲ ಬೇರೆ ಕಡೆಯಿಂದ ತರಿಸ್ಕೊತೀನಿ ಅಂತಾರೆ. ಅಂದ್ರೆ ಈ ತರ ಒಂದು ಶಿಫ್ಟ್ ಆಗೋ ಸಾಧ್ಯತೆಗಳಿದೆ. ನಾಳೆ ಆಗಿಲ್ದಲೇ ಇರ್ಬೋದು. ಅವಾಗ ಏನಾಗುತ್ತೆ ನೋಡಿ, ಡೈರೆಕ್ಟ್ ಆಗಿ ಹಾಸನದಲ್ಲಿ ಒಂದು 25,000 ಜನ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅದರಿಂದ ಹೊಡ್ತಾ ಬೀಳುತ್ತೆ ಕೆಲಸ. ಅವ್ರ ಬೀದಿಗೆ ಬರ್ತಾರೆ, ಅವ್ರ ಬೀದಿಗೆ ಇದು ರಿಪಲಿಂಗ್ ಎಫೆಕ್ಟ್. 25,000 ಜನ ಕೆಲ್ಸಕ್ಕೆ ಇದ್ದಾರೆ ಅಂತ ಎಷ್ಟು ಜನ ಅಲ್ಲಿ ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಬಾಡಿಗೆ ಬರಲ್ಲ, ಹೋಟ್ಲಲ್ಲಿ ತಿನ್ನಕ್ಕಿರಲ್ಲ. ಸೊ ಇವೆಲ್ಲ ಒಂದೊಂದಾಗ ಹೊಡಿತಾ ಹೋಗುತ್ತೆ. ಇದು ರಾಜತಾಂತ್ರಿಕ ಸಂಬಂಧ
ಬಹಳ ಕಾಲದಿಂದ ಬಿಲ್ಡಪ್ ಬಂದಿರೋಂಥ ಕಟ್ಕೊಂಡು ಬಂದಿರುವಂತ ಸಂಬಂಧಗಳು ಏಕಾಏಕಿ ನಾವು ಶಿಫ್ಟ್ ಆಗ್ತೀವಿ ಅನ್ನುವಂಥದ್ದು ಇದು ಒಂದು ರೀತಿ ನನಗೆ ತೀರಾ ಇವೆಲ್ಲ ಮಾತುಕತೆ ಮುಖಾಂತರ. ಈಗ ಟ್ರಂಪ್ ಕೂಡ ಏನೋ ಒಂದು ಇದನ್ನ ಮಾಡ್ತಾರೆ ಅಂತ ಹೇಳಿ ಒಂದು ಡಿಕ್ಟೇಟ್ ಮಾಡ್ತಾರೆ ಅನ್ನೋ ತರದ ಮಾತಿದೆ, ಅದೊಂದಿದೆ. ಅದೊಂದು ಟೋನ್ ಅಲ್ಲಿ ಹಾಕಿ ಕಾಣ್ತಿರ್ತಾರೆ, ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅನ್ನೋ ತರದೊಂದು ಡಿಕ್ಟೇಟ್. ಆ ಟೋನು ಕೂಡ ಸ್ವಲ್ಪ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮೋದಿ ಯಾವ ಪ್ರಮಾಣದಲ್ಲಿ ಟ್ರಂಪ್ ಜೊತೆ ಸಂಬಂಧ ಇಟ್ಕೊಂಡಿದ್ರು ನಮ್ಗೆಲ್ಲ ಗೊತ್ತಿರುವಂತದ್ದೇ. ನೀವು ಈ ಬಾರಿ ಟ್ರಂಪ್ ಸರ್ಕಾರ ಅಂತ ಹೇಳಿ ಕೂಡ ಭಾಷಣ ಮಾಡಿರುವಂತದ್ದು, ಹೌಸ್ಟನ್ ಹೋಗಿ ಭಾಷಣ ಮಾಡಿದ್ದಂತ ಮೋದಿ ಅವರು ಈಗ ಏಕಾಏಕಿ ಸಂಪೂರ್ಣ ಯೂಟರ್ನ್ ಆಗುವಂತದ್ದು ಇದೆಯಲ್ಲ, ಇದು ಸ್ವಲ್ಪ ಆಶ್ಚರ್ಯದ ವಿಚಾರ ಅದು. ಇಲ್ಲ, ಅದು ಕರೆಕ್ಟ್. ನನಗೂ ಅದು ಏನು ಯಾವ ತರ ಬಿದ್ದೋಗಿದೆ ಮಾತುಕತೆ, ವ್ಯವಹಾರ, ಸಂಬಂಧ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್, ಒಪ್ಪೋಣ. ಟ್ರಂಪ್ ವ್ಯಕ್ತಿತ್ವ ಎಲ್ಲಾ ಬೇರೆ ಪ್ರೆಸಿಡೆಂಟ್ಗಳಿಂದ ವಿಭಿನ್ನ ವ್ಯಕ್ತಿತ್ವ. ಬಹಳ ಒಂದೊಂದ್ಸಲ ಕೆಟ್ಟದಾಗಿ ಮಾತಾಡ್ತಾನೆ, ಆಮೇಲೆ ಕೀಳಾಗಿ ಕಾಣ್ತಾರೆ, ಇದೆಲ್ಲ ಇದೆ. ಆದ್ರೆ ಈಗ ಕೆಲ್ಸ ಆಗ್ಬೇಕಾಯ್ದು ಯಾರಿಗೆ? ನಮ್ಗೋ ಟ್ರಂಪ್ಗೋ? ಈಗ ನೀವು ನೀವು ನಿಮಗೆ ನಿಮ್ಮ ಹತ್ರ ಯಾರೋ ಒಬ್ಬ ಈಗ ಒಂದು ಇಬ್ರು ನೀವು ಹೋಗ್ತಾ ಇರ್ತೀರ, ದಾರಿಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ನಿಮ್ಮಿಬ್ರಿಗೆ. ನೀವ್ ಹೆಂಗೋ ತೀರ್ಮಾನ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋದ್ರ ಬದಲು ಈಗೋದಲ್ಲಿ ಕಿತ್ತಾಡ್ಕೊಂಡು ಹೋದ್ರೆ ಅಲ್ಲಿ ಬೀದಿಲಿರೋರು ಹೇಳ್ತಾರೆ, ಅವನ್ಕಿನ್ನ ನಿಂಜು. ಈ ಮೀಡಿಯಾದವರು ನನ್ನ ಪ್ರಕಾರ ಏನಾಗಿತ್ತು, ಮೀಡಿಯಾದವರು ಸುಮ್ಮನೆ ಲಲ್ಲೆ ಬರ್ಸ್ತಾ ಇದ್ದಾರೆ, ಸುಮ್ಮನೆ ಹತ್ತಿಸೋದು. ನಾವ್ಯಾಕೆ ಅವರಿಗೆ ತಲೆ ಬಾಗ್ಬೇಕು, ನಾವೇನ್ ಕಮ್ಮಿನ, ನಾವು ಇದಾಗೋಣ, ನಮಗೆ ಬೇಡವೇ ಬೇಡ ಅಮೆರಿಕ, ನಾವು ಅಮೆರಿಕ ಬೇಡದೇ ಇದ್ರೆ ನಾವು ಬೇರೆ ದೇಶಕ್ಕೆ ಹೋಗ್ತೀವಿ. ಇದೆಲ್ಲ ಸುಮ್ಮನೆ ಮಾತುಗಳು, ಆಗದೇ ಇರೋ ಕೆಲಸಗಳು. ಇದನ್ನೆಲ್ಲ ಬೆಳವಣಿಗೆ ಆಗ ದೇಶ ಇದು. ಅದೇ ತರ ಅಮೆರಿಕಾನು ಅಷ್ಟೇ, ಇವ್ರಿಗೂ ಎಷ್ಟು ಬೇಕೋ. ಆದ್ರೆ ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಯೋಚನೆ ಮಾಡಬೇಕು, ಇಂಡಿಯಾಗೆ ಅಮೆರಿಕ ಜಾಸ್ತಿ ಬೇಕು, ಅಮೆರಿಕಾಗೆ ಇಂಡಿಯಾ ಜಾಸ್ತಿ ಬೇಕು ಅಂತ. ಅದೇ ಅದೇ ಈಗ ಒಂದು ಟ್ರಂಪಿನ ನೀತಿಯಿಂದಾಗಿ ಸ್ವಲ್ಪ ಅಮೆರಿಕಕ್ಕಂತೂ ಅನುಕೂಲ ಆಗುತ್ತೆ ಅನ್ನುವಂತ ಮಾತಿದೆ. ಲಾಂಗ್ ಟರ್ಮ್ ಅಲ್ಲಿ ಬಹಳ ಅನುಕೂಲ ಆಗುತ್ತೆ ಅಮೆರಿಕಕ್ಕೆ ಅನ್ನೋ ತರ ಒಂದು ಮಾತು ಕೇಳ್ತಾ ಇದೆ. ನಿಮ್ಮ ಅನಿಸಿಕೆ? ಹೌದು, ಏನಾಗಿದೆ ಗೊತ್ತಾ, ಇದು ಟ್ರಂಪ್ ಒಂದೇ ಅಲ್ಲ. ನಾವು ಟ್ರಂಪ್ ಮುಖ ಮಾತ್ರ ನೋಡ್ತೀವಿ ಇಲ್ಲಿ. ಟ್ರಂಪ್ ಮುಂದೆ ಹಿಂದೆ ಒಂದು ದೊಡ್ಡ ಟೀಮೇ ಇದೆ. ಆ ಟೀಮ್ಗಳು ಇವನ್ನೆಲ್ಲ ಅನಲೈಸ್ ಮಾಡಿ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ಒಂದು ಒಂದು ಆರ್ಗ್ಯುಮೆಂಟ್ ಅಂದ್ರೆ, ನೋಡಿ, 25-30 ವರ್ಷದಿಂದ ಪ್ರಪಂಚದಲ್ಲಿ ಚೈನಾ ಇರ್ಬೋದು, ಇಂಡಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಬಾಂಗ್ಲಾ, ಎಲ್ಲಾ ದೇಶಗಳು ನಮ್ಮ ಒಂದು ಎಕಾನಮಿಯಿಂದ ನಾವು ಅವ್ರ ಹತ್ರ ದುಡ್ಡು ತರಿಸ್ಕೊಳ್ತಾ ಇರೋದು, ನಾವು ಅವರಿಗೆ ಇದು ಮಾಡ್ತಾ ಇರೋದು, ಸಹಾಯ ಮಾಡ್ತಾ ಏನೋ ಅದರಿಂದ ಎಲ್ಲಾರ ಎಕಾನಮಿನೂ ಲಿಫ್ಟ್ ಆಗಿದೆ. ನಾವು ಇಂಡೈರೆಕ್ಟ್ಲಿ ಪ್ರಪಂಚದಲ್ಲಿ ಎಲ್ಲಾ ದೇಶಕ್ಕೆ ಎಕಾನಮಿನೂ ಮೇಲೆತ್ತಿದೀವಿ. ಯಾಕೆಂದ್ರೆ ನಾವು ಸಾಮಾನು ತರಿಸ್ಕೊಂಡಿದೀವಿ, ಇನ್ನೊಂದು ಮಾಡಿದೀವಿ. ಆದ್ರಿಂದ ನಾವು ಎಲ್ಲಾ ದೇಶಗಳು ನಮ್ಮಿಂದ ಮುಂದೆ ಬಂದಿದ್ದೇವೆ. ಆದ್ರೆ ನಮಗೆ ಇವಾಗ ನಾವು ನಮ್ದು ನೋಡ್ಕೊಬೇಕು. ಇದರಿಂದ ನಮ್ ಜನಗಳಿಗೆ ಕೆಲಸ ಕಮ್ಮಿ ಆಗಿದೆ, ನಮ್ ಜನಗಳಿಗೆ ನಮ್ದಿಲ್ಲಿ ಉತ್ಪತ್ತಿ ಕಮ್ಮಿ ಆಗಿದೆ, ಫ್ಯಾಕ್ಟ್ರಿಗಳೆಲ್ಲ ಹೋಗಿದಾವೆ. ಸೊ ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಇದೀಗ ನಾವು ವಾಪಸ್ಸು ನಮ್ದಕ್ಕೆ ತಗೊಂಬರ್ಬೇಕು. ಈಗ ನಮ್ಮ ಫ್ಯಾಕ್ಟ್ರಿಗಳು ನಮ್ಮ ಹತ್ರನೇ ಇರ್ಬೇಕು, ನಮ್ದೇ ಮಾಡ್ಲಿ. ನಾವೆಲ್ಲ ನಿಮ್ಗೆ ಸಹಾಯ ಮಾಡಿದ್ವಿ. ಈಗ ಚೈನಾ ಮುಂದೆ ಬರ್ಬೇಕು ಅಂದ್ರೆ 20 ವರ್ಷ, ಎಷ್ಟು 15-20 ವರ್ಷದಿಂದ ಅಮೇರಿಕ ಡಿಸೈಡ್ ಮಾಡ್ತು, ನಾವು ಹೋಗಿ ಚೈನಾದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡು ಬರ್ತೀವಿ ಚೀಪ್ ಆಗಿ ಅಂತ. ಇಲ್ಲಾಂದ್ರೆ ಚೈನಾ ಮುಂದುವರಿತಾ ಇತ್ತು. ಅಮೇರಿಕ ಯಾವತ್ ಚೈನಾಗೆ ಕೊಡ್ತು ಮಾಡೋದಕ್ಕೆ, ಅವತ್ತಿಂದ ಚೈನಾ ಮುಂದುವರಿತು. ವಿಯೆಟ್ನಾಮಿಗೆ ಕೊಡ್ತು, ವಿಯೆಟ್ನಾಂ ಮುಂದುವರಿತು. ಹಾಗೆ ಇವಾಗ ಏನ್ ಮಾಡ್ತಾರೆ, ಸಾಕು ಅದೆಲ್ಲ ಆಗೋಯ್ತು, ಇನ್ನೆಲ್ಲ ನಾವು ಅಷ್ಟೆಲ್ಲ ಆದ್ಮೇಲೆ ನಾವಿಲ್ಲಿ ನಮ್ಮ ಇದ್ರಲ್ಲಿ ಎಲ್ಲ ಮಾಡೋಣ, ನಮ್ಮ ಇದ್ರಲ್ಲೇ ಇದಾಗ್ಲಿ. ಆರ್ಥಿಕತೆ ಹೇಗಿದೆ ಏನು ಸ್ವಲ್ಪ ಬಹಳ ಸಮಸ್ಯೆ ಆಗ್ತಾ ಇದೆ, ತುಂಬಾ ಜನ ಕೆಲಸ ಕಳ್ಕೊಳ್ತಿದ್ದಾರೆ, ಈ ತರದ್ದೆಲ್ಲ ಒಂದು ಮಾತು ಬರ್ತಾ ಇದೆ. ಹೇಗಿದೆ ಪರಿಸ್ಥಿತಿ ಈಗ? ನೋಡಿ, ಇದೆಲ್ಲ ಈ ತರ ಟ್ಯಾರಿಫು ಆಮೇಲೆ ಪಾಲಿಸಿ ಚೇಂಜಸ್ಗಳು ತುಂಬಾ ಇದ್ದಕ್ಕಿದ್ದಂಗೆ ಏಕಾಏಕಿ ಮಾಡಿರೋದ್ರಿಂದ ಎಫೆಕ್ಟ್ ಆಗಿದೆ, ಸ್ವಲ್ಪ ಎಫೆಕ್ಟ್ ಆಗಿದೆ. ಆದರೆ ಈ ಎಫೆಕ್ಟ್ ಅನ್ನ ಜಾಸ್ತಿ ದಿನ ಎಲ್ಲ ಸಾಲ್ವ್ ಆಗೋಗುತ್ತೆ ಅಂತ ಒಂದು ರೀತಿಲಿ ಎಕನಾಮಿಸ್ಟ್ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಈಗಿನ ಒಂದು ಶಾರ್ಟ್ ಇದು ಅಷ್ಟೇನೆ, ಇದು ಈಗ ಇರಲ್ಲ ಅಂತ. ನಿನ್ನೆ ಎಕನಾಮಿಕ್ ರಿಪೋರ್ಟ್ ಬಂತು. ಅದ್ರ ಪ್ರಕಾರ ಲಾಸ್ಟ್, ಈಗ ಪ್ರತಿ ತಿಂಗಳದು ಬರುತ್ತೆ ರಿಪೋರ್ಟ್, ಲಾಸ್ಟ್ ಮಂತ್ದು
ಎಕಾನಮಿ ತುಂಬಾ ಚೆನ್ನಾಗಾಗಿದೆ. ಜಾಬ್ಗಳು, ಹೊಸ ಜಾಬ್ಗಳು ಬಿಟ್ಟಿದೆ. ಆದ್ರೆ ಕೆಲವು ಈಗ ಯಾವತ್ತು ಎಕಾನಮಿ ಟರ್ಮ್ ಆದಾಗ ಈಗ ಐಟಿ ಜಾಬ್ಗಳು ಕಮ್ಮಿ ಆಗ್ತಾ ಇದೆ. ಹೌದು. ಯಾತಕ್ಕೆ? ಹ್ಮ್. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಎಐ ಬರ್ತಾ ಇದೆ. ಜಾಸ್ತಿ ಜನ ಬೇಕಿಲ್ಲ. ಹ್ಮ್. ಈ ತರ ಒಂದು ಕಂಪನಿಗಳು ಈ ಟ್ರಂಪ್ ಪಾಲಿಸಿಯಿಂದ ಹ್ಮ್. ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಹ್ಮ್. ಅಯ್ಯೋ, ಟ್ಯಾಕ್ಸ್ ನಾವು ಯಾವ್ದನ್ನು ಉತ್ಪತ್ತಿ ಮಾಡಿದ್ರೆ ಎಲ್ಲಿ ವ್ಯಾಪಾರ ಮಾಡ್ಬೋದು, ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಒಂದು ಬಹಳ ಇದ್ರಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಹಾಗಾಗಿ ಕೆಲವು ಕಂಪನಿಗಳು ಪ್ರೊಡಕ್ಷನ್ ಕಮ್ಮಿ ಮಾಡಿದೆ. ಇನ್ ಕೆಲವು ಕಂಪನಿಗಳು ಯಾವ್ದೋ ದೇಶಕ್ಕೆ ಕಳಿಸ್ಬೇಕಾಗಿದ್ದಕ್ಕೆ ಟ್ಯಾರಿಫ್ ಜಾಸ್ತಿ ಇರೋದ್ರಿಂದ ಕಳ್ಸಕ್ ಆಗ್ತಾ ಇಲ್ಲ, ಪ್ರಾಫಿಟ್ ಬರ್ತಾ ಇಲ್ಲ. ಇನ್ನೆಲ್ಲಿಂದಲೋ ತರಿಸ್ಬೇಕಾಗಿರುತ್ತೆ ಅವರು. ಅದು ಟ್ಯಾರಿಫ್ ಹಾಕಿದ್ದಾರೆ, ಅದು ಈಗ ಇಂಡಿಯಾದಿಂದ ಬರಬೇಕು. ಕೆಲವು ಯಾರೋ ಕಾರ್ ಪಾರ್ಟ್ಸ್ ಬರಬೇಕು, 50% ನಾಳೆಯಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಈ ತರದ್ದೆಲ್ಲ ಒಂದು ತುಂಬಾ ಚೇಂಜ್ ನಡೀತಾ ಇರೋದ್ರಿಂದ ತಾತ್ಕಾಲಿಕವಾಗಿ ಎಫೆಕ್ಟ್ ಆಗಿದೆ, ಆದ್ರೆ ಜಾಸ್ತಿ ದಿನ ಇರಲ್ಲ Okay. ಅಂತ ಒಂದು. ಆಮೇಲೆ ಇನ್ನೊಂದು ಈ ಸಂಬಂಧ ಇದಕ್ಕೆ ಹೇಳೋದು ಇನ್ನೂ ಕೂಡ ಒಂದು ಅನ್ನಿಸ್ತು. ಈ ಇವರು ಟ್ರಂಪ್ ಇವ್ರನ್ನ ದಂಡನಾಯಕರನ್ನ, ಪಾಕಿಸ್ತಾನದ ದಂಡನಾಯಕ ಆಸಿಫ್ ಮುನೀರನ್ನ ಶ್ವೇತಭವನಕ್ಕೆ ಕರೆಸಿ ಅವನಲ್ಲಿ ಬಹಳ ಗೌರವಯುತವಾಗಿ ನಡೆಸ್ಕೊಂಡು ಅದು ಕೂಡ ಒಂದ್ ಸ್ವಲ್ಪ ಭಾರತ ಬೇಸರ ಮಾಡ್ಕೊಳ್ಳಿಕ್ಕೆ ಅದೊಂದು ಕೂಡ ಒಂದು ಕಾರಣ ಆಯ್ತು ಅಂತ ನನ್ನ ಅನಿಸಿಕೆ. ಹೌದು, ಹೌದು. ಅದನ್ನೇ ನಾನು ಹೇಳೋದು. ಈಗ ಟ್ರಂಪ್ ಅಮೇರಿಕದ ಆಗು ಹೋಗುಗಳು, ಅಮೇರಿಕದ ಕಷ್ಟ ಸುಖಗಳು, ಅಮೇರಿಕದ ಇದು ಇಚ್ಛೆ, ಇದನ್ನ ನೋಡ್ಕೊತಾನೆ ಹೊರತು ಟ್ರಂಪ್ ಇಂಡಿಯಾ ನೋಡ್ಕೊಂಡು ಈಗ ಇಂಡಿಯಾಗ್ ಬೇಜಾರಾಗತ್ತೆ ಅಂತ ಅವ್ನು ಬಿಟ್ಬಿಡ್ತಾನೆ. ಅವರಿಗೆ ಅಮೇರಿಕಕ್ಕೆ ಅನುಕೂಲ ಆದ್ರೆ ಅವ್ನು ಮಾಡ್ಕೊತಾರೆ. ಈಗ ಟ್ರಂಪ್ ಅಮೇರಿಕನ್ ಇಂಟ್ರೆಸ್ಟ್ ಅವನಿಗೆ ಫಸ್ಟ್, ಅವನಿಗೆ ಇಂಡಿಯಾ ಇಂಟ್ರೆಸ್ಟ್. ನಾನು ಮುನ್ಸಿ ಪಾಕಿಸ್ತಾನ ಪ್ರೆಸಿಡೆಂಟ್ ಕರೆದ್ಬಿಟ್ರೆ ಇಂಡಿಯಾ ಬೇಜಾರು ಮಾಡ್ಕೊಳತ್ತೆ. ಅದಕ್ಕಿನ್ನ ಅವ್ರಿಗೆ ಬೇರೆ ಏನೋ ಅನುಕೂಲ ಆಗ್ತಾ ಇರುತ್ತೆ. ಅವರಿಗೆ ಮಿಲಿಟರಿ ಸಪೋರ್ಟ್ ಇರುತ್ತೆ, ಇನ್ನೇನೋ ಇರುತ್ತೆ. ಆ ಒಂದು ನೋಡ್ಕೊಂಡು ಮಾಡ್ತಾರೆ. ಅವರು ಯಾವುದೇ ಒಂದು ಮಾಡಿದ್ರು ಅಮೇರಿಕನ್ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾರೆ. ಅವರಿಗೆ ಇಂಡಿಯನ್ ಇಂಟ್ರೆಸ್ಟ್ ಅಕಸ್ಮಾತ್ ಯಾವಾಗ ಮಾಡ್ತಾರೆ ಗೊತ್ತಾ? ನಾವು ಪಾಕಿಸ್ತಾನದ ಪ್ರೆಸಿಡೆಂಟನ್ನ, ಮಿಲಿಟರಿ ಇವನ್ನ ಕರ್ಕೊಬಂದು ನಾವು ಅವನ ಹತ್ರ ಮಾತಾಡಿಸಿ ನೆಗೋಸಿಯೇಷನ್ ಮಾಡಿ ಅಥವಾ ಏನೋ ಮಾಡ್ಕೊಂಡ್ರೆ ಇಂಡಿಯಾದಿಂದ ನಮ್ಗೆ ಒಂದು ದೊಡ್ಡ ಏನೋ ಒಂದು ಲಾಭ ಕಿತ್ಕೊಂಡು ಹೋಗ್ತಾ ಇದೆ ಅಂದಾಗ ಮಾಡಲ್ಲ ಅವರು. ಸೊ ನೀವು ಅರ್ಥ ಮಾಡ್ಕೋಬೇಕು, ಹಂಗ್ ಮಾಡ್ತಾ ಇದಾರೆ ಅಂದ್ರೆ ಯಾವುದೇ ಒಂದು ಲಾಭ ಕಿತ್ಕೊಂಡು ಹೋಗ್ತಾ ಇಲ್ಲ. ಈಗ ಅವ್ರಿಗೂ ಈಗ ಎವ್ರಿಥಿಂಗ್ ಇಸ್ ಎ ಬಿಸ್ನೆಸ್ ಹಿಯರ್. ಎವ್ರಿಥಿಂಗ್ ಇಸ್ ಎ ಬಿಸ್ನೆಸ್. ಯಾವುದೇ ಒಂದು ಟ್ರಂಪ್ ಅಂತೂ ಒಂದು ಬಿಸ್ನೆಸ್ ಮ್ಯಾನ್. ಅವರ ಕರೆಕ್ಟ್ ಕರೆಕ್ಟ್. ನೀವು ಬಿಸ್ನೆಸ್ ಮ್ಯಾನ್ ಜೊತೆ ಮಾತಾಡ್ಬೇಕಾದ್ರೆ ಯಾವುದೇ ಒಂದು ನೀವು ಈ ಒಂದು ಈಗೋ ಒಂದು ಇದನ್ನೆಲ್ಲ ಇಟ್ಕೊಂಡು ಮಾತಾಡಕ್ಕಾಗಲ್ಲ. ಏನಿದ್ರು ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಮಾತುಕತೆ ಕೂರ್ಕೋಬೇಕು ಅವನ ಹತ್ರ, ಬಿಸ್ನೆಸ್ ಮ್ಯಾನ್ ಹತ್ರ. ಇನ್ನೊಂದು, ಹಾಗಾಗಿ ಈ ಉಕ್ರೇನ್ ಯುದ್ಧದ ವಿಚಾರದಲ್ಲಿ ಟ್ರಂಪ್ ಹಿಂದಿನ ಸರ್ಕಾರ ಬಹಳ ಬ್ಲೈಂಡ್ ಆಗಿ ಉಕ್ರೇನ್ ಅನ್ನ ಸಪೋರ್ಟ್ ಮಾಡಿದ್ರು. ಆಗ್ಲಾದ್ರೂ ಇದು ಯುದ್ಧ ಬೇಡ ಅನ್ನೋ ತರ ನಿಲುವು ತಗೊಂಡಿದ್ರೆ ಅನುಕೂಲ ಆಗ್ತಿತ್ತು. ಅದ್ ಬಿಟ್ಬಿಟ್ಟು ಇವರು ನೀನು ಯುದ್ಧ ಮಾಡು ಅಂತ ಹೇಳಿ ಅವನಿಗೆ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಡುವಂಥದ್ದು ಉಕ್ರೇನ್ಗೆ, ಈ ತರದೆಲ್ಲ ಮಾಡ್ತಾ ಬಂದ್ರಲ್ಲ, ಅದು ಒಂದ್ ರೀತಿ ಬಹಳ ದೊಡ್ಡ ತಪ್ಪಾಯ್ತು ಅಮೆರಿಕ ನನ್ನ ಹಿಂದಿನ ಅವಧಿನಲ್ಲಿ, ಹಿಂದೆ ಬೈಡನ್ ಅವಧಿನಲ್ಲೇ ಆಯ್ತು. ಆಮೇಲೆ ಇನ್ನೊಂದು, ಈ ಟ್ರಂಪ್ ಸ್ವಲ್ಪ ಈ ಯುದ್ಧವನ್ನ ನಿಲ್ಲಿಸೋ ವಿಚಾರದಲ್ಲಿ ಅವರೊಂದು ಸೀರಿಯಸ್ ಆದಂತ, ಸಿನ್ಸಿಯರ್ ಆದಂತ ಪ್ರಯತ್ನ ಇದೆಯಾ ಅನ್ನೋದು ಅದೇನೋ ಇದೆ ಅಂತ ಅನಿಸುತ್ತೆ ನನಗೆ. ಯಾಕೆಂದ್ರೆ ಯುದ್ಧ ನಿಲುಗಡೆ ವಿಚಾರದಲ್ಲಿ ತುಂಬಾ ಪ್ರಯತ್ನ ಮಾಡಿದ್ರು. ರಷ್ಯಾದನ್ನ ಕರೆಸಿ ಮಾತುಕತೆ, ಇತ್ತೀಚೆಗೆ ತಾನೆ ಇದಕ್ಕೂ ಕೂಡ ಕರೆಸಿ ಮಾತು ಎಲ್ಲ ಆಡಿದ್ದಾರೆ, ಪುಟಿನ್ ಅನ್ನು ಕೂಡ. ಹಾಗೆ ನೋಡಿದ್ರೆ ಪುಟಿನ್ನೇ ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಡೆದಲ್ಲ ಇನ್ನ ಯುದ್ಧವನ್ನು ಮುಂದುವರ್ಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಟ್ರಂಪ್ನ ಒಂದು ಆ ತರದ ಒಂದು ಸಿನ್ಸಿಯಾರಿಟಿ ಇದೆಯಾ ಯುದ್ಧ ನಿಲುಗಡೆ ವಿಚಾರದಲ್ಲಿ? ನಿಮ್ಮ ಅನಿಸಿಕೆ? ಅದು ಸಿನ್ಸಿಯಾರಿಟಿ ಇದೆ, ಆದ್ರೆ ಯಾವ್ದು ತರ ಇದೆ ಅಂತ ಹೇಳೋದು ಕಷ್ಟ. ಅದು ಏನಾಗಿದೆ ಅಂದ್ರೆ ಅವ್ರು ಟ್ರಂಪ್ ಲೆಕ್ಕಾಚಾರ ಏನು ಅಂದ್ರೆ, ಇನ್ನು ಯುದ್ಧ ಮಾಡೋದ್ರಿಂದ, ನಾವ್ ಇನ್ವಾಲ್ವ್ ಆಗೋದ್ರಿಂದ ಸುಮ್ಮನೆ ನಮ್ ದುಡ್ಡೆಲ್ಲ ಖರ್ಚಾಗ್ತಾ ಇದೆ, ನಾವು ದುಡ್ಡನ್ನ ತಗೊಂಡೋಗಿ ಎಲ್ಲೋ ಹಾಕ್ತಾ ಇದೀವಿ, ನಮ್ಗೆ ಹಾಕ್ಬೇಕು ಊರು ಸಾಬಾರಿ ಅಂತ ಒಂದು ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾ ಇದ್ದ. ಸರಿಯಾದ ಯೋಚನೆ ಅಲ್ವಾ? ಮೊದ್ಲೆಲ್ಲ ಅಮೆರಿಕ ಯಾವ್ದು ಪ್ರಪಂಚದಲ್ಲಿ ಯಾವ್ದೇ ಮೂರಲ್ಲಿ ಮುದ್ದೆ ಆದ್ರೂ ಹೋಗ್ಬಿಡೋದು ಮುಂದೆ ನಿಂತ್ಕೊಂಡು, ನಾವು ಬರ್ತೀವಿ ತಗೊಳ್ಳಿ, ನಾವು ದುಡ್ಡು ಹಾಕ್ತಿವಿ ಅಂತ. ಈಗ ನಾವ್ಯಾಕೆ ದುಡ್ಡು ಹಾಕ್ಬೇಕು ಬೇಡ ಅಂತ. ಆದ್ರೆ
ಅದು ಒಂದು ರೀತಿಯಲ್ಲಾಗಿ ಇನ್ ಕೆಲವು ಅಮೆರಿಕನ್ ಪಾಲಿಸಿಗಳಿದೆ. ಮೊದ್ಲೆಲ್ಲ ಏನಿತ್ತು ಪಾಲಿಸಿ ಅಂದ್ರೆ ಡೆಮೋಕ್ರಸಿ. ನಾವು ಡಿಕ್ಟೇಟರ್ಸ್ ಅಥವಾ ಈ ಹ್ಯೂಮನ್ ರೈಟ್ಸ್ಗೆ. ಒನ್ ಮ್ಯಾನ್ ಹಾ. ಹ್ಯೂಮನ್ ರೈಟು ಅಥವಾ ಡಿಕ್ಟೇಟರ್ಸು, ಆಮೇಲೆ ಒನ್ ಮ್ಯಾನ್ ಶೋ ಇರುತ್ತಲ್ಲ, ಕಂಟ್ರಿ ಒನ್ ಮ್ಯಾನ್ ಕಂಟ್ರಿ, ಇವುಗಳನ್ನ ನಾವು ಯಾರು ಸಪೋರ್ಟ್ ಮಾಡಲ್ಲ. ಈಗ ರಷ್ಯಾದಲ್ಲಿ ಡೆಮೋಕ್ರಟಿ ಒಂಥರ ಸೂಡೋ ಡೆಮೋಕ್ರಸಿ ಅದು, ನೋ ಡೌಟ್. ಒನ್ ಮ್ಯಾನ್ ಶೋ. ಹೌದು. ಆಯ್ತಾ? ಚೈನಾ ಇಸ್ ಸೂಡೋ, ಅದೇನ್ ಡೆಮೋಕ್ರಸಿನೇ ಇಲ್ಲ. ಇಂಡಿಯಾ ಇಸ್ ಡೆಮೋಕ್ರೆಟಿಕ್. ನಾರ್ಮಲಿ ಮೊದಲು ಸುಮಾರು 200 ವರ್ಷದಿಂದ ಅಮೆರಿಕನ್ ಪಾಲಿಸಿ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿಗಳಿಗೆ ನಾವು ಯಾವತ್ತೂ ಹಿಂದೆ ನಿಲ್ತೀವಿ ಅಂತ. ಈಗ ಟ್ರಂಪ್ ಏನ್ ಹೇಳ್ತಾನೆ ಗೊತ್ತಾ, ನನಗೆ ಡೆಮೋಕ್ರೆಟಿಕ್ ಆದ್ರೂ ಪರವಾಗಿಲ್ಲ, ಯಾವ್ದ್ರೂ ಪರವಾಗಿಲ್ಲ, ನಾನು ಯಾರಕ್ಕೂ ನಾನು ಇಲ್ಲ ಅಂತ. ನೀವೇನಾರ ಮಾಡ್ಕೊಂಡು, ಮೊದ್ಲು ಏನಾಗೋದು ಅಂದ್ರೆ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಸಪೋರ್ಟ್ ಮಾಡಕ್ ಬರೋದು ಅಮೆರಿಕ. ಇದು ಡೆಮೋಕ್ರಾಟಿಕ್ ಕಂಟ್ರಿಗೆ ಯಾರೋ ಒಬ್ಬ ಬಂದು ಡಿಕ್ಟೇಟರ್ ಬಂದು ಅಟ್ಯಾಕ್ ಮಾಡ್ತಾ ಇದ್ರೆ ನಾವು ಹಿಂದೆ ನಿಲ್ಲೋಣ ಅಂತ. ಇವಾಗ ಟ್ರಂಪ್ ಏನ್ ಗೊತ್ತಾ, ನೀವು ಡೆಮೋಕ್ರಾಟಿಕ್ ಕಂಟ್ರಿನಾರ ಆಗಿ ಏನಾರ ಆಗಿ ನಾವು ಬರಲ್ಲ ಹ್ಮ್. ಅಂತ ಒಂದು ಮಟ್ಟಕ್ಕೆ ಬರ್ತಾ ಇದೆ. ಪಾಲಿಸಿ ಶಿಫ್ಟ್ ಆದ್ರೆ ಈಗ ಓಕೆ ಓಕೆ ಓಕೆ. ಪಾಲಿಸಿ ಆದ್ರೆ ಅದ್ ನನಗನ್ಸುತ್ತೆ ಇವೆಲ್ಲ ಕೆಲವೆಲ್ಲ ಹಿಂದೆ ಮತ್ತೆ ಎಷ್ಟೊಂದು ಹಿಂದೆ ವ್ಯಾಪಾರಗಳಿದೆ. ಈಗ ಯುಕ್ರೇನಿಗೆ ನಿನ್ನೆ ತಾನೇ 3,500 ಮಿಸೈಲ್ಸ್ ಅನ್ನ ಅಮೆರಿಕ ಕೊಡ್ತಾ ಇದೆ. ನಿನ್ನೆ ತಾನೇ ಅಪ್ರೂವ್ ಮಾಡಿದೆ. ನಿನ್ನೆ ತಾನೇ ಗೌರ್ಮೆಂಟ್ 3,500 ಮಿಸೈಲ್ ಅಪ್ರೂವ್ ಮಾಡಿದೆ, ಲಾಂಗ್ ರೇಂಜ್ ಮಿಸೈಲ್ ಯುಕ್ರೇನಿಗೆ ಕೊಡೋದಕ್ಕೆ. ಆ, ಇದು ಏನಾಗುತ್ತೆ ಅಂದ್ರೆ ಇದ್ರ ಹಿಂದ್ಗಡೆ ಎಷ್ಟೊಂದು ಅಮೆರಿಕದಲ್ಲಿ ಈ ಡಿಫೆನ್ಸ್ ಇಂಡಸ್ಟ್ರಿಗಳಿದೆ, ತುಂಬಾ ಡಿಫೆನ್ಸ್ ಇಂಡಸ್ಟ್ರಿಗಳಿದೆ. ಮಿಸೈಲ್ ಮಾಡೋದಾಗ್ಲಿ, ಏರೋಪ್ಲೇನ್ ಮಾಡೋದಾಗ್ಲಿ, ಪಾರ್ಟ್ಸ್ ಮಾಡೋದಾಗ್ಲಿ, ಗನ್ಸ್ಗಳು ಮಾಡೋದಾಗ್ಲಿ, ಅವುಗಳೆಲ್ಲ ಗೌರ್ಮೆಂಟ್ ಟ್ರಂಪ್ ಆಗ್ಲಿ ಇನ್ನೊಬ್ಬ ಆಗ್ಲಿ ಅವ್ರ ಮೇಲೆ ತುಂಬಾ ಪ್ರೆಷರ್ ಹಾಕತ್ತೆ. ನಾವು ಮಾರ್ಬೇಕು, ನೀವು ಅದೇನಾದ್ರು ಮಾಡಿ, ಈ ತರದ್ದೆಲ್ಲ ಒಳಗಡೆ ನಡೆಯುತ್ತೆ. ಇದು ಒಂದು ಬಟ್ ದೊಡ್ಡ ಇದು ಇದು. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಮಾತ್ರ ತುಂಬಾ ಘೋರವಾದ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಒಂದು ಇಡೀ ನಾವು ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡುವಂಥವ್ರು ಪ್ಯಾಲೆಸ್ಟೈನಿಯರ, ಈಗ ಹಮಾಸ್ ಅವರು ತಪ್ಪು ಮಾಡಿದ್ರು, ಅದ್ರ ಬಗ್ಗೆ ನಂದು ಕೂಡ ಆಕ್ಷೇಪಣೆ ಇದೆ. ಅವನು ಹಮಾಸ್ನವ್ರು ಅಟ್ಯಾಕ್ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಪ್ಯಾಲೆಸ್ಟೈನ್ ಈ ಪ್ರಮಾಣದ ಒಂದು ಸಫರಿಂಗಿಗೆ ಒಳಗಾಗಬೇಕಾದಂತ ಪರಿಸ್ಥಿತಿ ಬಂತು. ಅದು ಒಂದ್ ಸೈಡ್. ಆದ್ರೆ ಲಕ್ಷಾಂತರ ಜನ ಆಚೆ ಅವರು ಒಂದ್ ರೀತಿ ಓಪನ್ ಜೈಲಲ್ಲಿ ಇದ್ದಂಗೆ ಇದ್ರು. ಆಲ್ಮೋಸ್ಟ್ ಪ್ಯಾಲೆಸ್ಟೈನಿಯರ್ಸ್ ಲಕ್ಷಾಂತರ ಜನರು ಬಯಲು ಬಂದಿ ಖಾನಲ್ಲಿ ಇದ್ದಂಗೆ. ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ, ಊಟ ಇಲ್ಲ, ಮೆಡಿಸಿನ್ ಇಲ್ಲ. ಈ ತರದ ಒಂದು ಪರಿಸ್ಥಿತಿ ನೋಡ್ಕೊಂಡು ಯಾವ ದೇಶ ಕೂಡ ಗೌರವ ಬರೋದಿಲ್ಲ, ವಿಶೇಷವಾಗಿ ಅಮೆರಿಕದು. ಇದನ್ನ ನಿಲ್ಲಿಸ್ಲಿಕ್ಕೆ ಗಟ್ಟಿಯಾದ ಕ್ರಮವನ್ನ ಅಮೆರಿಕ ತಗೊಳ್ಳೇಬೇಕಿತ್ತು ಅಂತ. ಯಾಕೆಂದ್ರೆ ತುಂಬಾ ಇನ್ಹ್ಯೂಮನಪ್ಪ. ಮಕ್ಕಳು ತಮ್ಮ ಊರಲ್ಲೇನೆ, ತಮ್ಮ ದೇಶದಲ್ಲೇ ಅವರು ಭಿಕ್ಷುಕರಾಗಿ ಬದುಕೋತರ ಪರಿಸ್ಥಿತಿ ಇದೆಯಲ್ಲ, ದಿನನಿತ್ಯದ ಊಟಕ್ಕೆ ಕೂಡ ಪರದಾಡ್ಬೇಕಾದ ಪರಿಸ್ಥಿತಿ ಇದೆಯಲ್ಲ, ಇದು ತುಂಬಾ ಕ್ರೌರ್ಯ. ಇದಕ್ಕಿಂತ ದೊಡ್ಡ ಕ್ರೌರ್ಯ ಜಗತ್ತನ್ನು ಇನ್ನೊಂದು ಇರಕ್ ಸಾಧ್ಯ ಇಲ್ಲ. ಆಮೇಲೆ ಮೂರವರು ಯಹೂದಿಗಳು ಅನುಭವಿಸಿರುವಂತದ್ದು ಅವ್ರ ಹಿಂದೆ ಎಲ್ಲ, ಅವರೇ ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಒಪ್ಪಕ್ ಸಾಧ್ಯ ಇಲ್ಲ. ಅದನ್ನ ನಿಲ್ಲಿಸ್ಲಿಕ್ಕೆ ಅಮೆರಿಕ ದೊಡ್ಡ ಪಾತ್ರ ವಹಿಸ್ಬೇಕಾದ ಅಗತ್ಯ ಇದೆ, ನನ್ನ ಭಾವನೆ. ಖಂಡಿತ ಇದೆ. ಇದು ಏನಾಗಿದೆ ಅಂದ್ರೆ ಖಂಡಿತ ಇದು ಅಮೆರಿಕ ಅದನ್ನ ಖಂಡಿಸ್ಲೇಬೇಕು. ಆಮೇಲೆ ಇಸ್ರೇಲಿಗೆ ಹೇಳಲೇಬೇಕು ಅದನ್ನ, ಏನೋ ಗಾಜಾ ಸ್ಟ್ರಿಪ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಕ್ಕೆ ಹ್ಯುಮ್ಯಾನಿಟೇರಿಯನ್ ಇದರಿಂದ. ಇವರು ಇದು ಇನ್ನೊಂದು ಪಾಲಿಸಿ ಅಗೈನ್ ಎಲ್ಲ ಹಳೆ ಪಾಲಿಸಿಗಳು. ಆಮೇಲೆ ಈ ಅಮೆರಿಕದಲ್ಲಿ ನಾವೇನ್ ಹೇಳ್ತೀವಿ, ನೀವು ನಿಮ್ ಹಿಂದ್ಗಡೆ, ಭಾರತದಲ್ಲಿ ಹಿಂದ್ಗಡೆ RSS ಕೈ ಹೆಂಗ್ ಕೆಲಸ ಮಾಡುತ್ತೆ, ಅದೇ ತರ ಇಲ್ಲಿ ತುಂಬಾ ಇಸ್ರೇಲಿ ಜೂಯಿಷ್ ಕೈಗಳು ಕೆಲಸ ಮಾಡುತ್ತೆ ಗೌರ್ಮೆಂಟ್ ಹಿಂದ್ಗಡೆ. ಅವುಗಳು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅವುಗಳಿದೆ. ಈಗ ನಿಮ್ಮಲ್ಲಿ ನಿಮ್ಮ ಇಂಡಿಯನ್ ಗೌರ್ಮೆಂಟಿಗೆ RSS ಹಿಂದ್ರಿಂದ ಸಪೋರ್ಟ್ ಏನೇನೋ ಐಡಿಯಾ ಕೊಡುತ್ತೆ, ಅವ್ರದ್ದೊಂದು ಅಜೆಂಡಾ ಇರುತ್ತೆ, ಪುಷ್ ಮಾಡುತ್ತೆ ಮಾಡಿ ಅಂತ. ಇದೇ ತರ ಇಲ್ಲುವೇ ಜೂಯಿಷ್ ಕಮ್ಯುನಿಟಿ ಇಸ್ರೇಲ್ದು ಇದು ಬಹಳ ಇನ್ಫ್ಲೂಯೆನ್ಸ್, ಅದೊಂದು ಸ್ವಲ್ಪ ಪ್ಲೇ ಮಾಡುತ್ತೆ ಇಲ್ಲಿ. ಬಟ್ ವಾಟ್ ಎವರ್ ಮೇ ಬಿ ಇದೆ, ಬಟ್ ಹ್ಯುಮ್ಯಾನಿಟೇರಿಯನ್ ವಿಚಾರದಲ್ಲಿ ಈಗ ಎಲ್ಲರಿಗೂ ಗೊತ್ತಿರುವಂತವ್ರು ಪ್ಯಾಲೆಸ್ಟೈನ್ ಇದ್ರು. ಇವು ಇಸ್ರೇಲ್ ಅವರು ಯಾವ್ದೋ ಕಾಲದಲ್ಲಿ ಇದ್ದಂಥವ್ರು ಬೇರೆ ಕಡೆ ಹೋಗಿದ್ರು. ನಿಧಾನಕ್ಕೆ ಪ್ಯಾಲೆಸ್ಟೈನ್ ಆಕ್ರಮಣ ಮಾಡ್ತಾ ಬಂದು, ಇವತ್ತೇನೋ ನೀವು ಬೇರೆ ದೇಶಕ್ಕೆ ಹೋಗಿ ಅಂತ ಹೇಳುವಂಥದ್ದು, ಅಥವಾ ಅವ್ರನ್ನ ಆ ತರ ಒಂದು ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸ್ಕೊಳ್ಳೋದನ್ನ ಯಾವ ಕಾರಣಕ್ಕೂ ಅವರು ಯಹೂದಿಗಳು ಅವ್ರು ಯೋಚನೆ ಮಾಡ್ಬೇಕು. ಅವರು ಕೂಡ ಅವರು ಹೇಗೆ ಅವರನ್ನ ನಡೆಸ್ಕೊಂಡಿದೆ ಹಿಟ್ಲರ್ ಕಾಲದಲ್ಲಿ ಅನ್ನೋದನ್ನ ಅವ್ರು ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡ್ಬೇಕಾಗುತ್ತೆ. ಖಂಡಿತ ಇವತ್ತು ಜಗತ್ತಲ್ಲಿ ಯಹೂದಿಗಳು ಇವತ್ತು ದೊಡ್ಡ ಖಳನಾಯಕರ ಚಿತ್ರ ಬರ್ತಾ ಇದೆ. ಇದನ್ನ
ತುಂಬಾ ನೋವಿನ ಸಂಗತಿ. ಇಡೀ ಜಗತ್ತಿಗೆ ದೊಡ್ಡ ಕಳಂಕ ಇದು. ಇದನ್ನ ಯಾರು ಕೂಡ ಗಟ್ಟಿಯಾಗಿ ವಾಯ್ಸ್ ಮಾಡ್ತಾ ಇಲ್ಲ. ಅದು ಕೂಡ ಒಂದು ಹೌದೌದು. ಅಲ್ಲ. ಅದೇನೆ ಹ. ಇದು ತುಂಬಾ ಇದು ವಾಯ್ಸ್ ಮಾಡ್ಬೇಕು. ಹ್ಮ್. ಬಟ್ ಏನಪ್ಪಾ ಅಂದ್ರೆ ಅವರು ದೇ ಶುಡ್ ಕಮ್ ಅಪ್ ವಿತ್ ಎ ಪ್ಲಾನ್. ಈಗ ಹೇಗಾಗಿದೆ ಅಂದ್ರೆ ಅವರು ಹಮಾಸು ಬೇರೆ ಮಿಲಿಟರಿ ಆರ್ಗನೈಸೇಷನ್ನ ಅವರು ತಣ್ಣಗ್ ಮಾಡ್ಬೇಕು. ಅವ್ರಿಗೆ ಇದು ಮಾಡ್ಬೇಕು. ಆದ್ರೆ ಅವ್ರುಗಳು ಜನಗಳ ಮಧ್ಯದಲ್ಲಿ ಬೆರ್ಕಂದ್ಬಿಟ್ಟಿದ್ದಾರೆ. ಹ್ಮ್. ಅದನ್ನ ಹೆಂಗ್ ಸಪರೇಟ್ ಮಾಡಿ ಅವ್ರನ್ನ ಹೊರಗಡೆ ಇದು ಜನಗಳಿಗೆ ಏನು ಆಗ್ದಂಗೆ ಅವ್ರಿಗೆ ಹೇಗೆ ಅವರಿಗೆ ಮಾತ್ರ ಇದು ಟಾರ್ಗೆಟ್ ಮಾಡ್ಬೇಕು ಅನ್ನೋದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಅವರು ಜನಗಳ ಮಧ್ಯೆ ಬೆರ್ತ್ಕೊಬಿಟ್ಟಿದ್ದಾರೆ. ದಟ್ ಈಸ್ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಬಟ್ ಏನೇ ಆದ್ರೂ ನೀವು ಒಬ್ಬ ಟೆರರಿಸ್ಟ್ ಮಾಡಕ್ಕೋಸ್ಕರ ಸಾವಿರಾರು ಜನ ಬದುಕನ್ನ ಹಾಳು ಮಾಡೋದು ತಪ್ಪು. ಹೌದು. ಹ್ಮ್. ತಪ್ಪು. ಎನಿವೆ ಎನಿವೆ ಒಟ್ಟು ಇವತ್ತು ಈ ಬಗ್ಗೆ ತಾವು ತಮ್ಮ ಆ, ಅನಿಸಿಕೆಗಳನ್ನ ಇದು ಅದೇ ನನಗೆ ಏನಪ್ಪಾ ಅಂದ್ರೆ ಟ್ಯಾರಿಫ್ದು ಇದೆಲ್ಲ ನಡೀತಾ ಇದೆ. ನನಗೇನಪ್ಪಾ ಅಂದ್ರೆ ಹೋಪ್ಫುಲಿ ಯಾರೋ ಯಾರು ಫಸ್ಟ್ ಮೂವ್ ಮಾಡ್ತಾರೋ ಗೊತ್ತಿಲ್ಲ. ಇಂಡಿಯಾ ಮೂವ್ ಮಾಡುತ್ತೋ ಟ್ರಂಪ್ ಮೂವ್ ಮಾಡ್ತಾರೋ ಇದು ಒಂದು ಇದನ್ನ ಸಾಲ್ವ್ ಮಾಡ್ಲೇಬೇಕು. ಹೌದು ಹೌದು ಯಾಕೆ ಅಂದ್ರೆ ಹೌದು ಇದು ಹೌದು. ಹೀಗೆ ಮುಂದುವರೆದ್ರೆ ಆಮೇಲೆ ನಾನು ಕೆಲವು ಇಂಡಿಯಾದು ನ್ಯೂಸ್ ಚಾನೆಲ್ಗಳು ಅಥವಾ ಟ್ವಿಟರ್ ಇನ್ನೆಲ್ಲಿ ನೋಡೋದು, ಹ್ಮ್. ನಮ್ಗೆ ಅಮೆರಿಕ ಬೇಡವೇ ಬೇಡ. ನಾವು ಅಮೆರಿಕ ಬಿಟ್ಟು ನಾವು ಚೈನಾ, ರಷ್ಯಾ ಬೇರೆಯವ್ರ ಜೊತೆ ಬ್ರೆಜಿಲ್ ಜೊತೆ ಸೇರ್ಕೊಂಡು ನಮ್ದೇ ಒಂದು ಸಪರೇಟ್ ಮಾಡ್ಕೋತೀವಿ. ನಿಮ್ಮಿಲ್ದಲೆ ನಾವು ಮುಂದೆ ಹೋಗ್ತೀವಿ ಅಂತ ಒಂದು ಉಡಾಫೆತನದಲ್ಲಿ ಹೋಗೋದಿದೆಯಲ್ಲ, ಇದು ತುಂಬಾ ದಿನ ತುಂಬಾ ನಮ್ಮ ಗ್ರೋತ್ ನಮ್ದು ಏನಿದೆ. ನಾನು ದೇಶದ ಹಿತದೃಷ್ಟಿಯಿಂದ ಹೇಳೋದು, ಯಾರ್ದೇ ಒಂದು ಸ್ವಂತ ಆ ಗ್ರೋತಿಗೆ ಹೊಡ್ತಾ ಬೀಳುತ್ತೆ. ಖಂಡಿತ ಅದು ಅಷ್ಟು ಈಗ ರಷ್ಯಾ, ಯಾರು ಚೈನಾ ಯಾರು ಈಗ ಟಿವಿ ಸಂದರ್ಶನ ಮಾಡಕ್ ಕೂತ್ಕೊಂಡವರಿಗೆ ನೀವ್ ಹೇಳಿದ ರೀತಿ ಹಾಸನದಲ್ಲಿ ಒಬ್ಬ ಆ, ನಮ್ಮ ಟೆಕ್ಸ್ಟೈಲ್ ಅವನ್ಗೆ ಆಗುವಂತ ಪರಿಣಾಮಗಳು ಅರ್ಥ ಆಗದೆ ಸೂಕ್ಷ್ಮತೆ, ಅವನೇನ್ ನೋವು ಅನುಭವಿಸ್ತಾ ಇರ್ತಾನೆ, ಅಥವಾ ಸೂರತ್ತಿನ ಒಬ್ಬ ವ್ಯಾಪಾರಿ ಏನ್ ಅನುಭವಿಸ್ತಾ ಇದ್ದಾನೆ, ಇದು ನಮ್ಮ ಟಿವಿ ಮಾತಾಡೋರಿಗೆ ನೋಡಿ. ಈವನ್ ಇಂಡಿಯಾ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಬಹಳ ಹೀರೋಯಿಕ್ ಆಗಿ ಏ 3 ದಿನ ಸಾಕು, 3 ಬಾಂಬ್ ಸಾಕು ಪಾಕಿಸ್ತಾನ ನಾಶ ಮಾಡಕ್ಕೆ. ಈ ತರದ್ದೆಲ್ಲ ಟಿವಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸಿ ಪ್ರಾಕ್ಟಿಕಲಿ ಏನು ಅನ್ನೋದ್ರ ಬಗ್ಗೆ ಇವ್ರಿಗೆ ಕೂಡ ಅಲ್ಲ, ನನಗೀಗ ನೋಡಿ, ನೀವು ಅದೇನು ನಾನು ಒಂದೇ ಒಂದು ಇದ್ದಿದ್ದು ಎಕ್ಸಾಂಪಲ್ ಹೇಳ್ತೀನಿ. ಹಾಸನದಲ್ಲಿ ಫ್ಯಾಕ್ಟ್ರಿ ಅವನು ದಿನಕ್ಕೆ 10,000 ಟವಲ್ ಮಾರ್ತಾನೆ. 10,000 ಟವಲ್ ಅನ್ನ ಅಮೆರಿಕದಲ್ಲಿ ಒಂದು ಹೋಟ್ಲು ತಗೊಳುತ್ತೆ. ಹೌದು. ನಾಳೆಯಿಂದ ಅವ್ನು 10,000 ಟವಲ್ ತಗೊಳ್ಳಲ್ಲ ಅನ್ನೋ ಎಲ್ಲಿ ಬಿಸಾಕ್ತಾನೆ ತಗೊಂಡೋಗಿ. ಅದು ಬಹಳ ಸೂಕ್ಷ್ಮತೆ. ಆಕ್ಚುಲಿ ಈಗಾಗ್ಲೇನೆ ಹಾಸನದಲ್ಲೇ ಬೇರೆ ಬೇರೆ ಇಂಡಸ್ಟ್ರಿ, ಈಗ ಉಕ್ರೇನ್ ಮತ್ತು ಯುದ್ಧದ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಅರಬ್ ದೇಶಗಳಿಗೆ ಇಲ್ಲಿ ಹಾಸನದ ಗ್ರೆನೇಟ್ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಬಹಳ ನಿನ್ನೆ ಮೊನ್ನೆ ನಾವು ಇಂಡಸ್ಟ್ರಿ ಏರಿಯಾಕ್ಕೆ ಹೋಗಿದ್ವಿ, ಅವರೆಲ್ಲ ಹೇಳ್ತಾ ಇದ್ರು, ಸರ್ ಬಹಳ ಸ್ಟಾಕ್ ಬೀಳ್ತಾ ಇದೆ, ನಮ್ ವ್ಯಾಪಾರನೇ ಆಗ್ತಾ ಇಲ್ಲ, ಬಹಳ ತೊಂದರೆಗೆ ಸಿಕ್ಕಾಕೊಂಡಿದ್ವಿ ಅಂತ ಮಾತನ್ನ ಹೇಳ್ತಾ ಇದ್ರು. ಇದು ಈ ಸೂಕ್ಷ್ಮನ ನಾವು ಅರ್ಥ ಕೂಡ ಮಾಡ್ಕೋಬೇಕಾಗತ್ತೆ. ಇನಿವೆ ನಿಮ್ಮ ಪ್ರಕಾರ ಈ ಟ್ಯಾರಿಫ್ ವಿಚಾರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಕೊಂಡು, ಗೌರವಯುತವಾಗಿ ಇಬ್ರು ಕೂಡ ಬಗೆಹರಿಸ್ಕೊಂಡು ಸಂಬಂಧವನ್ನ ಸುಧಾರಣೆ ಮಾಡ್ಕೊಂಡು, ಯಾರು ಕೂಡ ಮೇಲೂ ಅಲ್ಲ ಯಾರು ಕೀಳು ಅಲ್ಲ, ಆತನ ಒಂದು ಟರ್ಮ್ಸ್ ಮೇಲೆ ಒಂದು ಗೌರವಯುತವಾದಂತ ಆ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಮತ್ತು ಬಹಳ ಅಗತ್ಯ ಪ್ರಾಕ್ಟಿಕಲಿ ಅನ್ನುವಂಥದ್ದು ನಿಮ್ಮ ಅನಿಸಿಕೆ. ಬಹಳ ಸಂತೋಷ ದತ್ ಅವರು. ಮತ್ತಿನ್ನೇನೋ ಫೈನಲ್ ಆಗಿ ಇನ್ನೇನಾದ್ರು ಹೇಳೋದಿದ್ರೆ ನಾವು ನಮ್ಮ ವೀಕ್ಷಕರು ಹೇಳ್ಬೋದು. ಏನೂ ಇಲ್ಲ, ಅದನ್ನೇ ಇದು ಒಂದು ಯಾವತ್ತುವೆ ಒಂದು ಒಂದು ಈಗೋ ಅಥವಾ ಒಂದು ಜಿಂಗೋಯಿಸಮ್ ಅಂತ ನಾವೇನ್ ಹೇಳ್ತೀವಿ, ಇದರಿಂದ ದೇಶ ಕಟ್ಟೋದಕ್ಕಾಗೋದಿಲ್ಲ. ದೇಶ ಕಟ್ಟಬೇಕಾದ್ರೆ ಕಾಂಪ್ರಮೈಸ್ಗಳು ಮುಖ್ಯ. ಯಾರೋ ಒಬ್ಬ ಹೇಳಿ ಅವನೇ ಏನೋ ಹೇಳ್ಬೋದು, ಇವರೇ ಏನೋ ಹೇಳ್ಬೋದು, ಅದನ್ನ ಈ ಕಡೆ ಕಿವಿಗೆ ಹಾಕೊಂಡು ಈ ಕಡೆ ಕಿವಿಲಿ ಬಿಟ್ಬಿಡ್ಬೇಕು, ಕೆಲಸ ಮಾಡಬೇಕು, ದೇಶ ಹಿತಾಸಕ್ತಿ ನೋಡ್ಕೋಬೇಕು. ಬೀದಿలో ಜನ ನಮ್ಮಲ್ಲಿ ಕೆಲ್ಸಕ್ಕೆ ಬರ್ತಾರೆ, ಕೆಲಸ ಮಾಡ್ತಾರೆ, ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾರೆ, ಆಟೋಮೊಬೈಲ್ ಇಂಡಸ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ, ಊಬರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಅದ್ ನಾನು ನೋಡಿ ಇದಕ್ಕೆ ತಪ್ಪಾಗಿ ನಾಳೆಯಿಂದ ನಿಮ್ದು ಕೋಕೋ ಕೋಲಾ ಕುಡಿಯಲ್ಲ, ನಿಮ್ ಮೆಕ್ಡೊನಾಲ್ಡ್ಸ್ ಕುಡಿಯಲ್ಲ. ಯಾರಿಗ್ ಲಾಸ್ ಆಗುತ್ತೆ? ಕೋಕೋ ಕೋಲಾ ಇಂಡಿಯಾದಲ್ಲಿ ಕೋಕೋ ಕೋಲಾ ಫ್ಯಾಕ್ಟ್ರಿ, ಕೋಕೋ ಕೋಲಾ ಮಾಡೋರೆಲ್ಲ ಇಂಡಿಯಾನ್ಸೇನೆ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೆ. ಅವ್ರೇನ್ ಅಮೆರಿಕದಿಂದ ಬಂದ್ ಜನ ಮಾಡ್ತಾ ಇದಾರ ಅಲ್ಲಿ? ನಿಮ್ಮ ನೀರು, ನಿಮ್ ಬಾಟ್ಲು, ನಿಮ್ ಶಕ್ತಿ ಇಂಡಿಯಾದೇ ಉಪಯೋಗಿಸ್ಕೊಂಡು ಅದಕ್ಕೆ ಇಂಡಿಯಾಗೆ GST ಹೋಗ್ತಾ ಇದೆ.
ಎಲ್ರಿ ಆಮೇಲೆ ಅದರಲ್ಲಿ 1-2% ಪ್ರಾಫಿಟ್ ಅವ್ರು ತಗೋತಾರೆ. 98% ನಿಮ್ದೇ ದುಡ್ಡು, ನಿಮ್ಗೆ ರೊಟ್ಟೆ, ನೀವೇ ನಿಮ್ ತಲೆ ಮೇಲೆ ಹೊಡ್ಕೊಂಡ್ರೆ ಹೆಂಗಾಗುತ್ತೆ? ಮ್ಯಾಕ್‌ಡೊನಾಲ್ಡ್ಸಿನಲ್ಲ ಅಂತೀರ, ಮ್ಯಾಕ್‌ಡೊನಾಲ್ಡ್ಸಿಗೆ ಬಂದ್ ಮಾಡಕ್ಕೆ ಗೋಧಿ ಏನು ಅಲ್ಲಿಂದ ತರಿಸ್ತಾರ? ನಿಮ್ ಗೋಧಿನೇ ನೀವೇ ಬಂದ್ ಮಾಡೋದು, ನೀವೇ ತಿನ್ನೋದು. ನಿಮ್ಮವ್ರ ಹುಡುಗರು ಕೆಲಸ ಮಾಡ್ತಾರೆ, ನಿಮ್ಮ ಹುಡುಗರು ಸ್ವಿಗ್ಗಿಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವ್ರಿಗೆಲ್ಲ ಹೊಡ್ತಾ ಬೀಳಲ್ವ? ಅಂದ್ರೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ನಮ್ಮ ಕಾಲ್ಗೆನೆ ನಾವು ಕಲ್ಲು ಹಾಕತಾ ಇದೀವಿ ಅಂತ. ಓಕೆ, ಏನು ಎಲ್ಲಕ್ಕಿಂತ ಮುಖ್ಯವಾಗಿ ಯುದ್ಧಗಳು ಮಾತ್ರ ಬೇಗ ನಿಲ್ಬೇಕು. ಒಂದು ಶಾಂತಿ ನೆಲೆಸೋ ವಿಚಾರದಲ್ಲಿ ಭಾರತ ಇರ್ಬೋದು, ಅಮೆರಿಕ ಇರ್ಬೋದು, ಅಥವಾ ವಿಶ್ವಸಂಸ್ಥೆ ಇರ್ಬೋದು, ಒಂದು ದಿಟ್ಟವಾದಂತ ಹೆಜ್ಜೆ ಇಡ್ಲೇಬೇಕು ಅಂತೇಳಿ ನಮ್ಮ ವಿಶ್ವಪಾತ ಚಾನೆಲ್ ಮುಖಾಂತರ ಕೂಡ ಒಂದು ಆಗ್ರಹ ಮತ್ತು ತೀರಾ ಒಂದು ಒತ್ತಾಯವನ್ನ ಮಾಡ್ತಾ ಇವತ್ತಿನ ಈ ಒಂದು ಚರ್ಚೆನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ತಮಗೆ ವಿಶ್ವಪಥದ ಪರವಾಗಿ ಧನ್ಯವಾದಗಳು ಗುರು. ಖಂಡಿತ ಮೂರ್ತಿಗಳ, ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿ. ಹೀಗೆ ಚರ್ಚೆ ಮಾಡ್ತಾ ಇರಿ, ಹಲವಾರು ವಿಷಯಗಳನ್ನ ಜನಕ್ಕೆ ತಲುಪಿಸ್ತಾ ಇರಿ. ಬಹಳ ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಇದೆ, ನಾನು ನೋಡ್ತಾ ಇರ್ತೀನಿ. ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಿಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಇದೆಯೇ? ಪಿಯುಸಿಯಲ್ಲಿ ಸರಿಯಾದ ವಿಭಾಗವನ್ನ ಆಯ್ಕೆ ಮಾಡುವುದು ದೊಡ್ಡ ಸವಾಲಾಗಿದೆಯೇ? ಹಾಗಾದರೆ ಚಿಂತೆ ಬೇಡ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನವಾಗಿ ನಿರ್ಮಾಣವಾಗಿದೆ ಸಾಧನಾ ಪಿಯು ಕಾಲೇಜ್. ನಮ್ಮಲ್ಲಿ PCMB, PCMC, CEBA ಕೋರ್ಸ್ಗಳು ಲಭ್ಯವಿದೆ. ವಿಳಾಸ ಹೋಟೆಲ್ ಆರ್ಯ ಮೆನ್ಷನ್, ಎಂ ಹೊಸಕೊಪ್ಪಲು, ಮೈಸೂರು ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9741 20 3304, 8867 131031.